ಕೊಟ್ಟಿರುವಂತಹ ಈ ಸತ್ಯವೇದದ ವಿಶೇಷವಾಗಿ ಅಪೋಸ್ಲರ ಕಾರ್ಯದ ವಿಷಯವಾಗಿ ನಾವು ಹಂತ ಹಂತವಾಗಿ ಆ ಆದಿ ಸಭೆಯಲ್ಲಿ ಇದ್ದಂತ ಒಂದು ಅನುಭವವನ್ನ ಓದ್ಕೊ ಬರ್ತಾ ಇದೀವಿ. ಆ ಅಡಿಯಲ್ಲಿ ಇವತ್ತು ಕೂಡ ನಾವು ಒಂದು ಭಾಗವನ್ನ ನೋಡಕ್ಕೆ ಪ್ರಯತ್ನ ಮಾಡೋಣ. ನನ್ನ ವಾಯ್ಸ್ ಸ್ಪಷ್ಟ ಇದೆಯಾ? ವಾಯ್ಸ್ ಸ್ಪಷ್ಟ ಇದೆಯಾ ಬ್ರದರ್? ಓಕೆನಾ? ಸ್ವಲ್ಪ ಕಟ್ ಕಟ್ ಆಗ್ತೈತ್ರಿ. ಓಕೆ ಓಕೆ ಓಕೆ. ಸೊ ಆ ರೀತಿಯಲ್ಲಿ ಸಹೋದರ ಸಹೋದರರೇ, ಈ ದಿನ ಕೂಡ ನಾವು ಒಂದು ಪ್ರಾರ್ಥನೆಯ ಮೂಲಕ ಈ ಒಂದು ಕೂಟವನ್ನ ಪ್ರಾರಂಭ ಮಾಡೋಣ. ನಮ್ಮ ಎಲ್ಲಪ್ಪ ಸಹೋದರರು ಪ್ರಾರ್ಥನೆಯ ಮೂಲಕ ಈ ಒಂದು ಕೂಟವನ್ನ ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊತೀನಿ. ಸರಿ ಬ್ರೋ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಸ್ವರೂಪನಾದ ನಮ್ಮ ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಪ್ಪ ತಂದೆ. ತಂದೆ, ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತರ ಸಂಖ್ಯೆಟ್ಟು ನಮ್ಮನ್ನೆಲ್ಲರೂ ಎಣಿಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ, ಇದುವರೆಗೆ ನಿಮ್ಮ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಏನಾದರೂ ತಪ್ಪು ಮಾಡಿದ್ರೆ ನಮ್ಮೆಲ್ಲರನ್ನು ಕ್ಷಮಿಸಿ ತಂದೆ. ಮುಂದೆ ನಿಮ್ಮ ಚಿತ್ತ ಅಂತ ನಡಲಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ತಂದೆ, ಇನ್ನು ಯಾವ ಸಹೋದರ ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವಾಗಿ ಸಹಾಯ ಮಾಡು ತಂದೆ. ತಂದೆ, ಈ ವಾಕ್ಯವನ್ನು ತಿಳಿಸುವಂಥ ಸಹೋದರಿಗೋಸ್ಕರ ಸಹ ಬಿಡ್ಕೊಂತೀನಿ ತಂದೆ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ತಂದೆ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ಹೇಳುವಾಗಿ ತಂದೆ ಸಹಾಯ ಮಾಡು ತಂದೆ. ತಂದೆ, ಆದಿಯಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು ತಂದೆ. ತಂದೆ, ನಾಳೆ ಮಂಗಳೂರಲ್ಲಿ ನಡೆಯುವಂಥ ಕನ್ವೆನ್ಷನ್ಗೋಸ್ಕರ ಸಹ ಬಿಡ್ಕೊಂತೀನಿ. ಪ್ರಾರ್ಥನೆ ಸಹಾಯದಿಂದ ಇಡೀ ದಿನ ಕನ್ವೆನ್ಷನ್ ಪ್ರಾರ್ಥನೆ ಆಶೀರ್ವದಿಸಿ ನಿಮ್ಮ ಪ್ರಸನ್ನತೆಯಲ್ಲಿದ್ದು ತಂದೆ ಎಲ್ಲವನ್ನು ನಡೆಸಿಕೊಡ್ಬೇಕಂತ ತಂದೆ ಬಿಡ್ಕೊಂತೀನಿ ತಂದೆ. ಇದುವರೆಗೆ ನನ್ನ ಪ್ರಾರ್ಥನಾ ಕೇಳಿದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಬಿಡುತ್ತೇನೆ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಸಹೋದರ ಈ ದಿನ ಕೂಡ ಸಹೋದರನಿಗೆ ನಾಳೆ ದಿನ ನಡೆಯುವಂತ ಈ ಒಂದು ಮಹಾಸಭೆಯಲ್ಲಿ ಮಂಗಳೂರಲ್ಲಿ ದೇವರ ಕೃಪೆ ಇದ್ದು ನಡೆಸಲಿ ಅಂತ ನಾವು ಪ್ರಾರ್ಥನೆಯಲ್ಲಿ ಇಟ್ಕೊಳ್ಳೋಣ. ಸೊ ನಾನು ಈಗ ಮಂಗಳೂರು ಕನ್ವೆನ್ಷನ್ ಅಲ್ಲೇ ಇದ್ದೀನಿ. ಸೊ ಒಂದು ತಾಸು ಕಾಲ ಸ್ವಲ್ಪ ನಿಮ್ಮ ಈ ಒಂದು ಕ್ಲಾಸ್ ಬ್ರೇಕ್ ಆಗ್ಬಾರ್ದು ಅಂತೇಳಿ ಈ ಒಂದು ಟೈಮ್ನ ನಿಮ್ಮ ಜೊತೆ ನಾನು ಬಂದು ಈ ಕ್ಲಾಸ್ನ ಮಾಡ್ತಾ ಇದ್ದೀನಿ. ಸೊ ಅದರಿಂದ ನೀವು ಪ್ರಾರ್ಥನೆಯಲ್ಲಿ ಇಟ್ಕೊಳ್ಳಿ ಸಹೋದರ. ನಾಳೆ ದಿನ ನಡೆಯುವಂತ ಈ ವಿಷಯಗಳನ್ನ ಕೂಡ ನಿಮ್ಮ ಪ್ರಾರ್ಥನೆಯ ಮೂಲಕ ಸಹೋದರಗಳಿಗೆ ದೇವರ ಆತ್ಮವನ್ನ ಕೊಟ್ಟು ಅಲ್ಲಿ ಆ ಒಂದು ಮಹಾಸಭೆಯಲ್ಲಿ ಕೂಡುವಂತ ಸಹೋದರ ಸಹೋದರರಿಗೆ ಒಂದು ಒಳ್ಳೆಯ ಒಂದು ಆಹಾರವನ್ನ ದೇವರು ಕೊಡ್ಲಿ ಅಂತ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಈ ದಿನದಲ್ಲೂ ಕೂಡ ಸಹೋದರರೇ, ನಾವು ಅಪೋಸ್ಲರ ಕಾರ್ಯಗಳ ವಿಚಾರವಾಗಿ ನೋಡ್ಕೊ ಬರುವಾಗ ಅಪೋಸ್ಟಲ್ ಪೌಲ್ ಅವರು 3 ಪ್ರಯಾಣಗಳನ್ನ ಮುಗಿಸಿ 3ನೇ ಪ್ರಯಾಣ ಅಂತ್ಯದಲ್ಲಿ ಅಲ್ಲಿ ಬಂದಾಗ ಅವರು ಯೆರೂಸಲೇಮಿಗೆ ಬರುವಂತ ಒಂದು ಸನ್ನಿವೇಶವನ್ನೇ ನಾವು ನೋಡ್ತಾ ಇದ್ದೀವಿ ಅಲ್ವಾ? ಸೊ ಇದು ನಿಮಗೆ ಗಮನ ಇದೆ. ಈ ಒಂದು ಸನ್ನಿವೇಶದಲ್ಲಿ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ, ಈಗ ಪೌಲನನ್ನ ಯಹೂದ್ಯರು ಆತನನ್ನ ಹಿಂಸಿಸಿ ಆತನನ್ನ ಕೊಲ್ಲಬೇಕು ಅನ್ನುವ ಒಂದು ಹಠವನ್ನ ಹಿಡಿದಿದ್ರು ಅಂತ ಕೂಡ ನಾವು ನೋಡ್ತೀವಿ. ಆ ಒಂದು ರೀತಿಯಲ್ಲಿ ಅಲ್ಲಿ ಘಟನೆಗಳು ನಡೀತಾ ಇತ್ತು. ಒಂದು ದೊಡ್ಡ ಒಂದು ಗೊಂದಲ ಯೆರೂಸಲೇಮಲ್ಲಿ ಪ್ರಾರಂಭವಾಯಿತು. ಆ ಒಂದು ಸನ್ನಿವೇಶದಲ್ಲಿ ಈಗ ಪೌಲನು ಅಂತ ಒಂದು ಕಷ್ಟವಾದ ಪರಿಸ್ಥಿತಿಯಲ್ಲಿ ಕೂಡ ಪೌಲನು ಸ್ವಾಮಿಯ ಬಗ್ಗೆ ಸಾಕ್ಷಿಯನ್ನ ಕೊಡೋದಕ್ಕೆ ಅಲ್ಲಿ ಮುಂದೆ ಬರ್ತಾರೆ. ಭಯಭೀತಿ ಇಲ್ಲದೆ, ಯಾವುದೇ ರೀತಿಯ ಆತಂಕಗಳು ಇಲ್ಲದೆ ಅವರು ಧೈರ್ಯವಾಗಿ ಆ ಒಂದು ಸುವಾರ್ತೆಯನ್ನ ಸಾರುವಂತ ವಿಷಯವನ್ನ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡಿದಾಗ ಆ ಒಂದು ಯೆರೂಸಲೇಮಿನ ಒಂದು ಪಟ್ಟಣದಲ್ಲಿ ದೇವಾಲಯದ ಹತ್ರ ನಡೆಯುವಂತ ಒಂದು ಗೊಂದಲದಲ್ಲಿ ಅಲ್ಲಿ ಆಗ್ಲೇ ಆ ರೋಮಾಪುರಿಯ ಒಬ್ಬ ಏನಂತ ಹೇಳ್ಬೇಕಾದ್ರೆ ಆ ಕ್ಯಾಪ್ಟನ್ ಏನ್ ಮಾಡ್ತಾರೆ ಅಂದ್ರೆ, ಆ ಗೊಂದಲವನ್ನ ಸರಿ ಕಟ್ಟೋದಕ್ಕೆ ಪೌಲನನ್ನ ಬಂಧಿಸಿ ಅಲ್ಲಿ
ಒಂದು ಕೋಟೆಯ ಒಳಗೆ ಆತನನ್ನ ಇರಿಸ್ಕೋತಾನೆ. ಆಗ ಅಲ್ಲಿ ಪೌಲನ್ನು ಕೊಡುವಂತ ಸಾಕ್ಷಿಯನ್ನ ನೋಡ್ಬಿಟ್ರೆ ನಾವು ಅವರು ಹಿಂದೆ ಅವರ ಫ್ಲಾಶ್ ಬ್ಯಾಕ್ ನ ಹೇಳ್ಕೊಬಿಡ್ತಾರೆ. ಯಾವ ರೀತಿ ಯಹೂದ್ಯನಾಗಿ ಪರಿಸಾಯನಾಗಿ ಕ್ರೈಸ್ತರನ್ನ ಹಿಂಸಿಸಿ ಸಾಯಿಸುವ ಒಂದು ಕೆಲಸವನ್ನ ಮಾಡ್ತಾ ಇರೋ ಸೌಲು ಈಗ ಪೌಲನಾಗಿ ಯಾವ ರೀತಿ ಮಾರ್ಪಡೆ ಆಗಿ ದೇವರಿಂದ ಆರಿಸ್ಕೊಂಡಿರುವ ಒಂದು ವ್ಯಕ್ತಿಯಾಗಿ ಈ ದೇವರ ಒಂದು ಕೆಲಸವನ್ನ ಬರ್ತಾ ಇದ್ದಾಗ ಆ ಸಾಕ್ಷಿಯನ್ನ ಈಗ ಹೇಳ್ತಾ ಇರುವಂತ ವಿಷಯ. ಕಳೆದ ವಾರದಲ್ಲಿ ಕೂಡ ಈ ಕಾರ್ಯಗಳನ್ನ ನೋಡ್ಕೊ ಬಂದ್ವಿ. ಅದು ತುಂಬಾ ಒಂದು ಮುಖ್ಯವಾದ ವಿಷಯ ಏನಂದ್ರೆ ಪೌಲನ ಜೀವನದಲ್ಲಿ ಸಹೋದರರೇ, ಅಲ್ಲಿ ಪೌಲನ ಈ ಒಂದು ಆಯ್ಕೆ, ಆತನನ್ನ ಉಪಯೋಗಿಸಿದ ವಿಷಯ, ಆ ಉಪಯೋಗಿಸಿರುವ ಕಾರ್ಯದಲ್ಲಿ ಬಂದಂತ ಸಂಕಷ್ಟಗಳಲ್ಲಿ ಪೌಲನಿಗೆ ಯಾವ ರೀತಿ ಸ್ವಾಮಿ ಒಂದು ಸಾಂತ್ವನವನ್ನ ಅಥವಾ ಆತನ ಜೊತೆ ಇದ್ದು ಒಂದೊಂದು ಸಮಯ ಕೂಡ ಆತನಿಗೆ ದರ್ಶನದ ಮೂಲಕ ಅಥವಾ ಯಾವುದೋ ರೀತಿಯಲ್ಲಿ ಅಲ್ಲಿ ಏನ್ ಮಾಡ್ತಾ ಇದ್ರಿ, ಅವ್ರಿಗೆ ಆತನ ಮನಸ್ಸನ್ನ ದೃಢಪಡಿಸ್ತಾ ಇದ್ರು ಅಂತ ಕೂಡ ನಾವು ಈ 3 ಪ್ರಯಾಣದಲ್ಲೂ ಕೂಡ ನಾವು ನೋಡ್ಕೊ ಬಂದ್ವಿ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನಾವು ನೋಡುವಾಗ ಸಹೋದರರೇ, ಅವರು ಯಾವಾಗ ದೀಕ್ಷಾಸ್ಥಾನ ತಗೊಂಡು ದಮಸ್ಕುವಿಂದ ಅರೇಬಿಯಾ ಪ್ರಾಂತ್ಯಕ್ಕೆ ಹೋಗಿ ಅವರು ದೇವರ ಒಂದು ಜ್ಞಾನವನ್ನ ಪಡ್ಕೊಂಡಿರೋ ನಂತರ ಅವರು ಮತ್ತೆ ಯೆರೂಸಲೇಮಿಗೆ ಹಿಂದಿರುಗಿದಾಗ ಅಲ್ಲಿ ದೇವಾಲಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಸ್ವಾಮಿ ಅಲ್ಲೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಆತನನ್ನ ಏನ್ ಮಾಡ್ತಾರ್ರಿ, ಎಚ್ಚರಿಸ್ತಾರೆ. ನೀನು ಇನ್ನ ಯೆರೂಸಲೇಮಲ್ಲಿ ಇರಬೇಡ, ನೀನು ಯೆರೂಸಲೇಮೆ ಬಿಟ್ಟು ಏನ್ರಿ ಇಮ್ಮಿಡಿಯೇಟ್ ಆಗಿ ನೀ ಯೆರೂಸಲೇಮನ್ನ ಬಿಟ್ಟು ಹೋಗ್ಬೇಕು ಅಂತ ಒಂದು ಆಜ್ಞೆಯನ್ನ, ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ. ಆವಾಗ ಪೌಲನು ಅನೇಕ ವಿಷಯಗಳನ್ನ ಅಲ್ಲಿ ಹೇಳ್ತಾರೆ ಅಲ್ವಾ. ನಾನು ಹೆಂಗೆ ಹೋಗಕ್ಕಾಗತ್ತೆ, ಇದೇ ಯೆರೂಸಲೇಮಲ್ಲಿ ಬಂದು ನಾನು ಏನ್ ಮಾಡಿದ್ದೆ, ನಾನು ಜನರನ್ನ ಹಿಂಸಿಸಿ ಸಾಯಿಸ್ತಾ ಇದ್ದೆ ಕ್ರೈಸ್ತರನ್ನ. ಅದರಿಂದ ನಾನು ಅದನ್ನ ಹೆಂಗ್ ಮಾಡ್ತಾ ಇದ್ದೆ, ಬಹಿರಂಗವಾಗಿ ಮಾಡ್ತಾ ಇದ್ದೆ. ಅದೇ ರೀತಿಯಲ್ಲಿ ಬಹಿರಂಗವಾಗಿ ನಾನು ಕ್ಷಮಾಪಣೆಯನ್ನ ಕೇಳೋದಕ್ಕೆ ನಾನು ಸಿದ್ಧನಾಗಿದ್ದೀನಿ ಅಂತ ಈ ರೀತಿಯ ಮಾತುಗಳನ್ನ ಹೇಳ್ತಾರೆ. ಸ್ಟೇಫನನ್ನ ಸಾಯಿಸುವಾಗ ನಾನು ಯಾವ ರೀತಿ ಅದನ್ನ ಬಹಿರಂಗವಾಗಿ ಮಾಡಿದ್ನೋ ಅದನ್ನ ನಾನು ಜನರ ಮುಂದೆ ಹೇಳ್ಕೋಬೇಕು ಅಂತ ಕೂಡ ಈ ಕಾರ್ಯಗಳನ್ನ ಹೇಳ್ತಾರೆ. ಆದ್ರೆ ಅಲ್ಲಿ ಸ್ವಾಮಿ ಏನ್ ಮಾಡ್ತಾರ್ರಿ, ಇಮ್ಮಿಡಿಯೇಟ್ ಆಗಿ ಆತನನ್ನ ಯೆರೂಸಲೇಮಿಂದ ಕಳಿಸಿ ಅವ್ರು ಹೇಳ್ತಾರೆ, ನೀನು ಅನ್ಯ ಜನರಿಗೆ ನೀನು ಒಂದು ಸಾಕ್ಷಿ ಆಗೋದಿಕ್ಕೆ ನಾನು ನಿನ್ನನ್ನು ಉಪಯೋಗಿಸ್ಕೋತೀನಿ, ಸದ್ಯಕ್ಕೆ ನೀನೇನ್ ಮಾಡಿ, ಈಗ ನೀನು ಯೆರೂಸಲೇಮ್ನ ಬಿಟ್ಟು ಹೋಗು ಅಂತ ಹೇಳ್ತಾರೆ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ಕಳೆದ ವಾರದಲ್ಲಿ ಈ ಸಾಕ್ಷಿಯನ್ನ ಕೊಟ್ಕೊ ಬಂದಾಗ ಅಲ್ಲಿ ಇದ್ದಂತ ಮಹಾಯಾಜಕನು ಏನ್ ಮಾಡ್ತಾರ್ರಿ, ಅಲ್ಲಿರೋ ಜನರು ಇವ್ರ ಮಾತುಗಳನ್ನ ಕೇಳಿ ಅಲ್ಲಿ ಏನ್ ಮಾಡ್ತಾರ್ರಿ, ತುಂಬಾ ಆಕ್ರೋಶಗೊಂಡು ಅಲ್ಲಿ ಈತನನ್ನ ಒಡೆದು ಸಾಯಿಸೋದಕ್ಕೆ ಬರುವಂತ ಸನ್ನಿವೇಶವನ್ನ ಓದ್ಸಾರಿಯಲ್ಲಿ ನಾವು ಈ ಕಾರ್ಯಗಳೆಲ್ಲ ನೋಡ್ಕೊ ಬಂದ್ವಿ. ಆ ತರ ಒಡೆಯೋ ಒಂದು ಆತನ ಮೇಲೆ ಕೈ ಇಡಕ್ಕೆ ಮುಂಚೆನೆ ಅಲ್ಲಿರುವಂತ ಆ ಒಂದು ಕ್ಯಾಪ್ಟನ್ ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಕಾಪಾಡಿ ಅವರು ಕರ್ಕೊಬಂದು ಆ ಕೋಟೆ ಒಳಗೆ ಇರಿಸ್ಕೊಂಡು ಈಗ ಆತನನ್ನ ಶಿಕ್ಷಿಸಿ ಅಥವಾ ಆತನಿಗೆ ಏನಾದ್ರೂ ಒಂದು ಪನಿಷ್ಮೆಂಟ್ ಕೊಡಬೇಕು ಅಂತ ಆ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾಗ ಪೌಲನು ಜ್ಞಾನವಾಗಿ ಏನ್ ಮಾಡ್ತಾರೆ ಅಂದ್ರೆ, ನೀನು ಒಬ್ಬ ರೋಮಾಪುರಿಯ ಪ್ರಜೆಯನ್ನ ನೀನು ಬಂಧಿಸಿ ಆತನನ್ನ ಯಾವುದೇ ರೀತಿಯ ಒಂದು ಆತನ ತಪ್ಪನ್ನ ಕೇಳದೆ, ಆತನ ದೂರನ್ನ ಕೇಳದೆ ಅವನನ್ನ ನೀನು ಪನಿಷ್ ಮಾಡ್ಬೋದಾ ಅಂತ ಒಂದು ಪ್ರಶ್ನೆಯನ್ನ ಅಲ್ಲಾಕ್ತಾರೆ. ಆವಾಗ ಆ ರೋಮಾಪುರಿಯ ಮನುಷ್ಯ ಏನ್ ಮಾಡ್ತಾರೆ ಅಂದ್ರೆ ಭಯ ಬಿದ್ದು ಆತನನ್ನ ಬಂದು ಆತನನ್ನ ಬಂಧಿಸಿದ್ನಲ್ಲ ಅದನ್ನೆಲ್ಲ ಆ ಒಂದು ಇದೆಲ್ಲ ತೆಗೆದ್ಬಿಟ್ಟು ಅಲ್ಲಿ ಕೇಳ್ತಾರೆ, ನೀನು ರೋಮಾಪುರಿಯ ಸದಸ್ಯನ ಅಥವಾ ಆ ಒಂದು ನಿವಾಸಿಯ ಅಂತ ಕೇಳುವಾಗ ಹೌದು ಅಂತ ಹೇಳ್ತಾರೆ. ಸೊ ಈ ವಿಷಯಗಳೆಲ್ಲ ನೋಡ್ಕೊ ಬಂದ್ವಿ. ಆವಾಗ ಆ ಮನುಷ್ಯ ಏನ್ ಮಾಡ್ತಾರೆ ಮತ್ತೆ ಅಂದ್ರೆ, ಇನ್ನೊಂದು ಮೀಟಿಂಗ್ ನ ಯಹೂದ್ಯರ ಜೊತೆ, ಯಹೂದ್ಯರಿಗೂ ಪೌಲ್ಗೆ ಇರುವಂತ ಈಗ ಒಂದು ಸಂಘರ್ಷಣೆಯನ್ನ ಸಮಾಧಾನಕರವಾಗಿ ಅದನ್ನ ಮುಗಿಸ್ಬೇಕು ಅಂತ ಹೇಳಿ
ಈ ವ್ಯಕ್ತಿ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಇನ್ನೊಂದು ಮಾರನೇ ದಿನ ಒಂದು ಮಹಾಸಭೆಯನ್ನ ಏರ್ಪಾಡು ಮಾಡ್ತಾರೆ. ಅಲ್ಲಿರುವಂತ ಪ್ರಧಾನ ಯಾಜಕರು, ಅಲ್ಲಿಂದ ಇರುವಂತ ಯಹೂದ್ಯರು, ಅಲ್ಲಿರುವಂತ ಮುಖಂಡರು, ಅವ್ರನ್ನೆಲ್ಲ ಇಟ್ಟು ಒಂದು ಮೀಟಿಂಗ್ ನ ಇಟ್ಟು ಈ ಒಂದು ಪ್ರಾಬ್ಲಮ್ ನ ಬಗೆಹರಿಸಬೇಕು ಅಂತ ಅವರು ತೀರ್ಮಾನ ಮಾಡ್ತಾರೆ. ಆ ಒಂದು ತೀರ್ಮಾನ ಮಾಡುವಾಗ ಸಹೋದರರೇ, ಮಾರನೇ ದಿನ ಈ ಒಂದು ಕಾರ್ಯ ಪ್ರಾರಂಭವಾಗತ್ತೆ. ಸೊ ಅದನ್ನ ಇವತ್ತು ಏನಾಗತ್ತೆ ಆ ಸಭೆಯಲ್ಲಿ, ಯಾವ ರೀತಿ ಪೌಲನು ವರ್ತಿಸ್ತಾರೆ, ಯಾವ ರೀತಿ ಪೌಲನು ಆ ಒಂದು ಮಹಾಸಭೆಯಲ್ಲಿ ಮಾತನಾಡ್ತಾರೆ ಅನ್ನೋದನ್ನ ಈ ದಿನದಲ್ಲಿ ಇದನ್ನ ನೋಡೋಣ ಸಹೋದರರೇ. ಸೊ ಅಪೊಸ್ತಲರ ಕಾರ್ಯಗಳು 23ನೇ ಅಧ್ಯಾಯ 1ನೇ ವಚನದಿಂದ ನಾವು ಈ ಒಂದು ಪಾಠವನ್ನ ಪ್ರಾರಂಭ ಮಾಡೋಣ. ಅಪೊಸ್ತಲರ ಕಾರ್ಯಗಳು 23ನೇ ಅಧ್ಯಾಯ 1ನೇ ವಚನ. ಯಾರಾದ್ರೂ ಓದೋಣ. ಆಗ ಪೌಲನು ಹಿರಿಯ ಸಭೆಯನ್ನು ದೃಷ್ಟಿಸಿ ನೋಡಿ, ಸಹೋದರರೇ, ನಾನು ಈ ದಿನದವರೆಗೂ ಒಳ್ಳೆಯ ಮನಸಾಕ್ಷಿಯಿಂದ ದೇವರ ಮುಂದೆ ನಡೆದುಕೊಂಡಿದ್ದೇನೆ ಅಂದನು. ಅದಕ್ಕೆ ಸಾಕವ್ರದ ಕಂಟಿನ್ಯೂ ಮಾಡಿ ಸಿಸ್ಟರ್, 3ನೇ ವಚನ ತನಕ ಓದಿ. ಅದಕ್ಕೆ ಮಹಾಯಾಜಕನಾದ ಅನನೀಯನು ಅವನ ಬಾಯಿ ಮೇಲೆ ಹೊಡೆಯಿರಿ ಎಂದು ಹತ್ತಿರದಲ್ಲಿ ನಿಂತಿದ್ದವರಿಗೆ ಅಪ್ಪಣೆ ಕೊಡಲು, ಪೌಲನು ಅವನಿಗೆ, ಸುಣ್ಣೆ ಹಚ್ಚಿದ ಗೋಡೆಯೇ, ದೇವರು ನಿನ್ನನ್ನು ಹೊಡೆಯುವನು. ನೀನು ಧರ್ಮೋಪದೇಶಕರನಾಗಿ ನನ್ನ ವಿಚಾರಣೆ ಮಾಡುವುದಕ್ಕೆ ಕೂತುಕೊಂಡು ಧರ್ಮಶಾಸ್ತ್ರ ವಿರುದ್ಧವಾಗಿ ನನ್ನನ್ನು ಒಡೆಯುವುದಕ್ಕೆ ಅಪ್ಪಣೆ ಕೊಡುತ್ತೀಯೋ ಅಂದನು. ಓಕೆ, ನೋಡ್ರಿ, ಎಂತ ಒಂದು ಪೌಲನ ಒಂದು ಆ ಧೈರ್ಯನ್ನ ಮೆಚ್ಕೋಬೇಕು ನಾವು. ಒಬ್ಬ ಕ್ರೈಸ್ತನಾಗಿ ಸ್ವಾಮಿಯ ವಿಚಾರದಲ್ಲಿ ಎಷ್ಟು ದೃಢವಾಗಿದ್ರು ಅಂತ ನೋಡ್ರಿ. ಅವರು ಆತನು 2ನೇ ಬಾರಿ ಆ ಮುಖಂಡರನ್ನ, ಆ ಪ್ರಧಾನ ಯಾಜಕರನ್ನ ಎಲ್ಲ ಇಟ್ಟು ಈ ರೋಮಾಪುರಿಯ ಆ ಒಂದು ಕ್ಯಾಪ್ಟನ್ ಏನ್ ಮಾಡ್ತಾರೆ ಅಂದ್ರೆ ಒಂದು ಮೀಟಿಂಗ್ ನ ಅರೇಂಜ್ ಮಾಡ್ತಾರೆ. ಆ ಮೀಟಿಂಗ್ ಅಲ್ಲಿ ಈಗ ಪೌಲನು ಹೆಂಗ್ ಪ್ರಾರಂಭ ಮಾಡ್ತಾರೆ ಅಂದ್ರೆ ಮನುಷ್ಯರೇ ಮತ್ತೆ ಸಹೋದರರೇ ಅಂತ ಪ್ರಾರಂಭ ಮಾಡ್ತಾರೆ. ಸೊ ಯಹೂದ್ಯರು ಎಲ್ರು ಏನು ಅವ್ರಿಗೆ ಸಹೋದರರಾಗಿದ್ರು ಅವ್ರಿಗೆ ಅಲ್ವಾ. ಸೊ ಅವರ ಒಂದು ಹಿನ್ನೆಲೆ, ಅವರ ಒಂದು ಹುಟ್ಟಿದ ಹಿನ್ನೆಲೆಯನ್ನ ನೋಡಿದ್ರೆ ಅವರೆಲ್ಲ ಕೂಡ ಯಹೂದ್ಯರೆಲ್ಲರೂ ಕೂಡ ಪೌಲನ ಒಂದು ಸಂತತಿ ಅಲ್ವಾ ಅವರೆಲ್ಲ. ಅದರಿಂದ ಸಹೋದರರೇ ಅಂತ ಕೂಡ ಹೇಳ್ತಾರೆ. ಅವಾಗ ಹೇಳ್ತಾರೆ, ನಾನು ನನ್ನ ಮನಸ್ಸಾಕ್ಷಿಯ ಪ್ರಕಾರ ದೇವರಿಗೆ ಮೆಚ್ಚುಗೆಯಾಗಿ ಈ ದಿನ ತನಕ ನಾನು ದೇವರ ಚಿತ್ತಕ್ಕೆ ಅಥವಾ ಮನಸ್ಸಾಕ್ಷಿಯನ್ನ ಪ್ರಕಾರ ನಾನು ಈ ದಿನದವರೆಗೆ ನಾನು ಒಳ್ಳೆಯ ರೀತಿಯಲ್ಲಿ ದೇವರ ಮುಂದೆ ನಡ್ಕೊಂಡೆ ಅನ್ನುವ ಒಂದು ವಿಷಯವನ್ನ ಅಲ್ಲಿ ಹೇಳ್ತಾರೆ ಸಹೋದರ. ನೋಡ್ರಿ, ಇಷ್ಟೇ ಹೇಳೋದು ಅವರು ಅಲ್ಲಿ ನಡೆದ ಸಂಭಾಷಣೆಯಲ್ಲಿ. ಆಗ ಅಲ್ಲಿ ಏನಾಗತ್ತೆ ಅಂದ್ರೆ ಆ ಪ್ರಧಾನ ಯಾಜಕನಾಗಿರುವ ಹನಾನಿಯನ್ನು ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಅಲ್ಲಿರುವಂತ ಶಿಷ್ಯಂದರಿಗೆ ಅವನು ಇಷ್ಟು ಮಾತನಾಡೋದಕ್ಕೆ ನೀವು ಬಿಡಬೇಡ್ರಿ, ಅವನ ಬಾಯಿಯ ಮೇಲೆ ನೀವು ಹೊಡೀರಿ ಅಂತ ಒಂದು ಆಜ್ಞೆಯನ್ನ ಕೊಡ್ತಾರೆ. ನೋಡ್ರಿ, ಎಂತ ಒಂದು ಸಂಘರ್ಷ. ಒಬ್ಬ ಪ್ರಧಾನ ಯಾಜಕ, ಅವನಿಗೆ ಇರುವಂತ ಒಂದು ಗೌರವ, ಆತನಿಗೆ ಇರುವಂತ ಒಂದು ಆತ್ಮ ಯಾವ ರೀತಿ ಇದೆ ಅಂತ ನೋಡ್ಬೇಕು, ಸ್ಪಿರಿಟ್ ಅಲ್ವಾ. ಸೊ ದೇವರ ಒಂದು ರೆಪ್ರೆಸೆಂಟೇಟಿವ್ ಆಗಿದ್ದೆ, ಅದು ಕೂಡ ಒಂದು ಪ್ರಾಮುಖ್ಯವಾದ ಒಂದು ಸ್ಥಾನದಲ್ಲಿದ್ದವರು ಮಾತನಾಡುವ ಮಾತುಗಳನ್ನ ನಾವಿಲ್ಲಿ ನೋಡಿದಾಗ ತುಂಬಾ ಒಂದು ಕಷ್ಟವಾದ ಪರಿಸ್ಥಿತಿ. ಆವಾಗ ಪೌಲನು ಹೇಳ್ತಾರೆ, ಸಹೋದರರೇ, ಅಲ್ಲಿ ಹೇಳುವಾಗ ನೀವು ನೋಡ್ತಾನೆ, ಸುಣ್ಣ ಹೊಡೆದ ಗೋಡೆಯೇ ಅಂತ ಒಂದು ಮಾತನ್ನ ಯೂಸ್ ಮಾಡ್ತಾರೆ ಸಹೋದರರೇ. ಸೊ ಇಲ್ಲಿ ನಾವು ನೋಡುವಾಗ ಈ ಒಂದು ವಾಕ್ಯವನ್ನ ಪದವನ್ನ ಕೇಳಿದ ತಕ್ಷಣ ಎಲ್ರೂ ಕೂಡ ಏನೀಗ ಮನಸ್ಸಿಗೆ ಬಂದಿರ್ಬೇಕು, ಸ್ವಾಮಿ ಫರಿಸಾಯರನ್ನ ಹೇಳಿದ್ರಲ್ಲ ಅದೇ ಒಂದು ಮಾತನ್ನ ಅದೇ ಒಂದು ಶೈಲಿಯಲ್ಲಿ ಪೌಲನಿಲ್ ಮಾತಾಡ್ತಾರೆ. ಈ ಒಂದು ಮುಖಂಡರನ್ನ, ಪ್ರಧಾನ ಯಾಜಕರನ್ನ ನೋಡಿ ಮಾತನಾಡುವಾಗ ಅಲ್ಲಿ ಹೇಳ್ತಾರೆ, ನೀನು ಒಂದು ದೂರು ನಿನ್ನ ಹತ್ರ ಬಂದಾಗ ಆ ದೂರನ್ನ ನ್ಯಾಯ ವಿಚಾರಣೆ ಮಾಡದೆ ನೀನು ನ್ಯಾಯ ವಿಚಾರಣೆ ಮಾಡದೆ ನೀನು ಶಿಕ್ಷೆ ಕೊಡೋದಿಕ್ಕೆ ನೀನ್ ಯಾರು ಅಂತ ಕೇಳ್ತಾರೆ ಸಹೋದರ. ನೋಡ್ರಿ, ಇಂಥ ವಿಷಯವನ್ನ ಕೇಳ್ತಾರೆ, ತುಂಬಾ ಮುಖ್ಯವಾದ. ಯಾಕಂದ್ರೆ ಸಾಮಾನ್ಯವಾಗಿ ಈ ಒಂದು ಎಲ್ಲಾ
ದೇಶದ ಒಂದು ನಿಯಮಗಳು ಏನು ಅಂದ್ರೆ, ಒಬ್ಬ ವ್ಯಕ್ತಿಯ ಮೇಲೆ ಒಂದು ದೂರು ಸಲ್ಲಿಸ್ತಾರೆ ಅಥವಾ ಒಂದು ತಪ್ಪನ್ನ ಹೊರಿಸ್ತಾರೆ ಅಂದ್ರೆ, ಆ ವ್ಯಕ್ತಿಯನ್ನ ಕರೆದು ಆ ವಾಸ್ತವಾಂಶವನ್ನ ತಿಳಿದು ಅದಾದ ನಂತರ ಅಲ್ಲಿ ಶಿಕ್ಷೆಯನ್ನ, ಒಂದು ವೇಳೆ ತಪ್ಪು ಮಾಡಿದ್ರೆ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಒಂದು ನಿಯಮ. ಇಸ್ರೇಲ್ ಅಲ್ಲಿ ಇದು ಕೂಡ ಯಹೂದ್ಯ ಜನರ ಮಧ್ಯದಲ್ಲಿ ಇದು ಕೂಡ ಒಂದು ನಿಯಮವಾಗಿತ್ತು. ಆದ್ರೆ ಸಹೋದರರೇ, ನಾವು ಏನ್ ನೋಡ್ತಾ ಇದ್ದೀವಿ ಅಂದ್ರೆ, ಆ ಪ್ರಧಾನ ಯಾಜಕರು ಈ ಒಂದು ಕೆಲಸವನ್ನ ಮಾಡದೆ ಪೌಲನ ಮೇಲೆ ಇದ್ದಂತ ಆಕ್ರೋಶ, ಆತನ ಮೇಲೆ ಇದ್ದಂತ ಒಂದು ಕೋಪ, ಇದೆಲ್ಲ ಕೂಡ ಆತನ ಮನಸ್ಸನ್ನ ವಿಕ್ರೋಪವಾಗಿ ಮಾಡಿದ ಒಂದು ಸಿಚುವೇಶನ್ ನಾವು ನೋಡ್ತೀವಿ ಸಹೋದರ. ಅದಕ್ಕೆ ಪೌಲನು ಹೇಳುವ ಮಾತಲ್ಲಿ ಒಂದು ವಿಷಯವನ್ನ ನಾವು ಗಮನಿಸಬೇಕು. ಏನು ಅಂದ್ರೆ, ದೇವರು ನಿನ್ನನ್ನು ಒಡೆಯಲಿ ಅಂತ ಹೇಳ್ತಾರೆ. ತುಂಬಾ ಮುಖ್ಯವಾದ ಒಂದು ಪದ ಅಲ್ವಾ ಸಹೋದರ. ಅಲ್ಲಿ ನಾವು ನೋಡುವಾಗ ಹೇಳ್ತಾರೆ, ಈ ವಿಚಾರದಲ್ಲಿ ಹೇಳಬೇಕಾದ್ರೆ ಸಹೋದರರೇ, ಅಲ್ಲಿ ದೇವರು ನಿನ್ನನ್ನ ಒಡೆಯಲಿ ಅಂತ ಹೇಳ್ತಾರೆ. ಸೊ ಪೌಲನ ಒಂದು ವಿಧಾನ ಯಾವ ರೀತಿ ಇದೆ ನೋಡಿ. ಸೊ ಈಗ ನೋಡಿ, ಒಬ್ಬ ವ್ಯಕ್ತಿ ಡೈರೆಕ್ಟ್ ಆಗಿ ಪೌಲನನ್ನ ಅಟ್ಯಾಕ್ ಮಾಡ್ತಾ ಇದ್ದಾನೆ. ಪೌಲನು ಯಾವ ರೀತಿ ವರ್ತಿಸ್ತಾ ಇದ್ದಾರೆ ಅಂದ್ರೆ, ಆತನು ಡೈರೆಕ್ಟ್ ಆಗಿ ಆ ವ್ಯಕ್ತಿಯನ್ನ ಹೊಡಿತೀನಿ ಅಥವಾ ಒಡೆದು ಬಿಡ್ತೀಯಾ ಅಂತ ಈ ರೀತಿಯ ಒಂದು ಮಾತುಗಳನ್ನ ಚರ್ಚೆಯನ್ನ ಮಾಡದೆ, ದೇವರು ನಿನ್ನನ್ನ ಹೊಡೆಯಲಿ ಅನ್ನುವ ಒಂದು ವಿಚಾರವನ್ನ ಹೇಳ್ತಾನೆ. ಸೊ ಅಲ್ಲಿ ನಾವು ನೋಡುವಂತ ಒಂದು ಮನಸ್ಥಿತಿಯನ್ನ ಫಸ್ಟ್ ಗಂಭೀರವಾಗಿ ನಾವು ಆಲೋಚನೆ ಮಾಡಬೇಕು. ಏನ ಗಂಭೀರತೆ ಅಂದ್ರೆ, ಸ್ವಾಮಿ ಕೂಡ ಇದೇ ಗಂಭೀರತೆಯಲ್ಲಿ ಇದ್ರು ಅಂತ ಕೂಡ ನಮ್ಗೆ ಈ ಮಾತನ್ನ ಕೇಳಿದಾಗ ನಮ್ಗೆ ಜ್ಞಾಪಕ ಬರ್ತದೆ ಅಲ್ವಾ. ಸೊ ಯಾವಾಗ ಸೈತಾನನು ಮೋಶೆಯನ ಆ ಒಂದು ದೇಹಕ್ಕೋಸ್ಕರ ಸ್ವಾಮಿಯ ಜೊತೆ ಹೋರಾಡಿದಾಗ ಸ್ವಾಮಿ ಇದನ್ನೇ ಹೇಳ್ತಾರೆ, ಸ್ವಾಮಿ ನಿನ್ನನ್ನ ಖಂಡಿಸ್ಲಿ ಅಂತ ಹೇಳ್ತಾರೆ. ಸೊ ಅದೇ ಮನಸ್ಥಿತಿ ನೋಡಿ, ಪೌಲನು ಆ ಸತ್ಯವನ್ನ ಎಷ್ಟು ಅರಗಿಸ್ಕೊಂಡಿದ್ದಾರೆ, ಎಷ್ಟು ಆ ಸತ್ಯವನ್ನ ಅಬ್ಸಾರ್ಬ್ ಮಾಡ್ಕೊಂಡಿದ್ದಾರೆ, ಇದನ್ನ ತುಂಬಾ ಮುಖ್ಯವಾದ ವಿಷಯ. ಸ್ವಾಮಿಯ ಗುಣಗಳನ್ನ ಎಷ್ಟು ಅವರು ಏನ್ ಮಾಡ್ಕೊಂಡಿದ್ದಾರೆ, ಅವರು ಅಳವಡಿಸ್ಕೊಂಡಿದ್ದಾರೆ ಅಂತ ನೋಡ್ಬೇಕಾದ್ರೆ, ಅವರು ಆಡುವ ಒಂದೊಂದು ಮಾತುಗಳು ಕೂಡ ಸ್ವಾಮಿಯ ಒಂದು ರಿಫ್ಲೆಕ್ಷನ್ ಆಗಿ ನಾವು ನೋಡ್ಬೋದು, ಸ್ವಾಮಿಯ ಪ್ರತಿರೂಪವಾಗಿ ನೋಡ್ಬೋದು ಸಹೋದರರೇ. ಸೊ ಆ ರೀತಿಯಲ್ಲಿ ನೋಡುವಾಗ ಅಲ್ಲಿ ಹೇಳ್ತಾರೆ, ಸ್ವಾಮಿ ನಿನ್ನನ್ನ ಹೊಡಿಲಿ ಅಂತ ಹೇಳ್ತಾರೆ ಸಹೋದರರೇ. ಸೊ ಆ ವಿಚಾರದಲ್ಲಿ ನೋಡ್ಬೇಕಾದ್ರೆ ಪೌಲನು ಯಾವ ರೀತಿ ಅಲ್ಲಿ ಇದ್ರು ಅಂತ ನೋಡ್ಬೇಕಾದ್ರೆ, ಸಾಮಾನ್ಯವಾಗಿ ಧರ್ಮಶಾಸ್ತ್ರದಲ್ಲಿ ಧರ್ಮಶಾಸ್ತ್ರದಲ್ಲಿ ಒಂದು ನಿಯಮ ಇತ್ತು. ಏನಂದ್ರೆ, ಯಾವುದೇ ವ್ಯಕ್ತಿಯನ್ನ ಅಲ್ಲಿ ಒಂದು ಕಾನೂನು ರೀತಿಯಲ್ಲಿ ಅಥವಾ ಒಂದು ಯಾವುದೋ ರೀತಿಯಲ್ಲಿ ಆತನನ್ನ ಪರಿಶೀಲನೆ ಮಾಡದೆ ಆತನಿಗೆ ದಂಡನೆ ವಿಧಿಸಬಾರದು ಅನ್ನೋದನ್ನ ಕ್ಲಿಯರ್ ಆಗಿ ಕೊಟ್ಟಿತ್ತು. ಇದು ನಾವು ಎಲ್ಲಿ ನೋಡ್ಬೋದು ಅಂದ್ರೆ, ಧರ್ಮೋಪದೇಶ ಕಾಂಡ 25ನೇ ಅಧ್ಯಾಯ 1 ಮತ್ತು 2 ವಚನಗಳನ್ನ ಓದೋಣ. ಧರ್ಮೋಪದೇಶ ಕಾಂಡ 25ನೇ ಅಧ್ಯಾಯ 1 ಮತ್ತು 2 ವಚನಗಳು. ಇಬ್ಬರು ವ್ಯಾಜ್ಯವಾಡುತ್ತಾ ನ್ಯಾಯಾಧಿಪತಿಗಳ ಬಳಿಗೆ ಬಂದರೆ, ನ್ಯಾಯಾಧಿಪತಿಗಳು ತಪ್ಪಿಲ್ಲದವನನ್ನು ನಿರಪರಾಧಿ ಎಂದು, ತಪ್ಪುಳ್ಳವನನ್ನು ಅಪರಾಧಿ ಎಂದು ತೀರ್ಮಾನಿಸಬೇಕು. ಅಪರಾಧಿಗೆ ಪೆಟ್ಟಿನ ಶಿಕ್ಷೆ ತೀರ್ಮಾನವಾದರೆ ನ್ಯಾಯಾಧಿಪತಿಯು ಅವನನ್ನು ಮಲಗಿಸಿ ಅವನ ಅಪರಾಧಕ್ಕೆ ಅನುಸಾರವಾಗಿ ಪೆಟ್ಟುಗಳನ್ನು ತನ್ನ ಮುಂದೆಯೇ ಹೊಡಿಸಿ ಲೆಕ್ಕಿಸಬೇಕು. ಇದೇ ದೇವರು ಧರ್ಮಶಾಸ್ತ್ರದಲ್ಲಿ ಕೊಟ್ಟಂತ ಒಂದು ನಿಯಮ. ಸೊ ಈ ನಿಯಮವನ್ನ ಕಾಲಗಳಿಗೆ ಏನಿರ್ಬೇಕ್ರಿ, ಅದು ಬಂದು ಅಳವಡಿಸ್ತಾ ಬರ್ಬೇಕು ಸಹೋದರರೇ. ಇದನ್ನೇ ಪೌಲನ್ ಏನ್ ಮಾಡ್ತಾರೆ, ಅಲ್ಲಿ ಹಿಡಿತಾರೆ. ಆ ಒಂದು ಪ್ರಧಾನ ಯಾಜಕನನ್ನ ಹಿಡಿದ ನಂತರ ನಾವು ನೋಡ್ಬೋದು ಸಹೋದರರೇ, ಆ ಒಂದು ವಿಷಯವನ್ನ ನೋಡ್ಬೇಕಾದ್ರೆ ಈ ಕಾರ್ಯಗಳನ್ನ ಅಲ್ಲಿ ಈ ಒಂದು ವಿಚಾರಗಳು ಯಾವ ರೀತಿ ಇತ್ತು ಅಂದ್ರೆ, ಅಲ್ಲಿ ಪೌಲನ್ ಹೇಳ್ತಾರಲ್ಲ, ಸ್ವಾಮಿ ನಿನ್ನನ್ನ ಹೊಡಿಲಿ ಅಂತ ಹೇಳ್ತಾರಲ್ಲ, ಆ ಒಂದು ಅನಾನಿಯ ಪ್ರಧಾನ ಯಾಜಕನ ಆದ ಅನಾನಿಯನ ಒಂದು ಜೀವನ ಚರಿತ್ರೆ ಏನ್ ನೋಡ್ಬಿಟ್ರೆ ಸಹೋದರರೇ, ಆತನು ಕೇವಲ ಇದು ಆದ ಒಂದು 6 ವರ್ಷದೊಳಗೆ ಆತನ ಮರಣ ಉಂಟಾಗತ್ತೆ. ನೀವು ಹಿಸ್ಟ್ರಿಯಲ್ಲಿ ಚೆಕ್ ಮಾಡಿ ನೋಡಿದ್ರೆ, ಈ ಒಂದು ಪ್ರಧಾನ ಯಾಜಕನ ಒಂದು ಜೀವನದಲ್ಲಿ ಒಂದು ಆತನ ಮರಣ ಯಾವ ರೀತಿ ಉಂಟಾಗತ್ತೆ ಅಂತ ನೋಡ್ಬೇಕಾದ್ರೆ, ಆತನ ಸ್ವಂತ ಮಗನೇ ಆತನನ್ನ ಕೊಲ್ಲುವ ಒಂದು ಪರಿಸ್ಥಿತಿಗೆ ಆತನು ಬಂದ್ಬಿಡ್ತಾರೆ ಸಹೋದರರೇ. ಯಾಕೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅದು
ಸ್ವಾಮಿಯ ಮಕ್ಕಳ ಮೇಲೆ ಅಥವಾ ದೇವರು ಆರಿಸ್ಕೊಂಡಿರುವ ದೇವ ಮಕ್ಕಳ ಮೇಲೆ ಯಾರಾದ್ರೂ ಈ ರೀತಿಯ ಒಂದು ವಿಷಯವನ್ನ ಬಯಸಿ ಅವ್ರನ್ನ ಯಾವ ರೀತಿ ಹಿಂಸಿಸಬೇಕು ಅಂತ ಹೇಳ್ಬೇಕಾದ್ರೆ ಅವ್ರು ಏನು ಮಾಡೋದ್ ಬೇಕಾಗಿಲ್ಲ. ದೇವರ ಕೈಯಲ್ಲಿ ಆ ವಿಷಯವನ್ನ ಒಪ್ಪಿಸ್ಬಿಟ್ಟು ಅವರು ಅವ್ರಿಗೆ ಏನ್ರಿ ತೀರ್ಪು ಕೊಡ್ಲಿ ಅಂತ ಹೇಳುವ ಮನಸ್ಥಿತಿ ಇರಬೇಕು ಅಂತಾನೆ ಈ ಒಂದು ಕಾರ್ಯದಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಸಹೋದರ ಸಹೋದರರೇ. ನಾವೇ ಯಾವುದೇ ರೀತಿಯ ತೀರ್ಪನ್ನು ಅಥವಾ ಯಾವುದೇ ರೀತಿಯ ಒಂದು ಏನ್ರಿ ತಪ್ಪಾದ ಒಂದು ಕಾರ್ಯವನ್ನ ನಾವು ಮಾಡಕ್ಕೆ ಹೋಗ್ಬಾರ್ದು ಅನ್ನೋದು ತುಂಬಾ ಕ್ಲಿಯರ್ ಆಗಿ ಇಲ್ಲಿ ನಮಗೆ ಗೊತ್ತಾಗ್ತದೆ. ಎಲ್ಲಾ ವಿಷಯಗಳನ್ನ ದೇವರ ಮುಂದೆ ಇಟ್ಟು ದೇವರು ಆತನನ್ನ ಖಂಡಿಸ್ಲಿ ಅಂತ ಹೇಳುವಂತ ಒಂದು ಕೆಲಸವನ್ನ ಮಾಡಬೇಕು ಅನ್ನೋದನ್ನೇ ಈ ಒಂದು ವಿಷಯದಲ್ಲಿ ನಮಗೆ ಒಂದು ಪಾಠವಾಗಿ ದೇವರು ಕೊಟ್ಟಿದ್ದಾರೆ ಸಹೋದರ ಸಹೋದರ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಯಾವಾಗ ಪೌಲನು ಈ ಒಂದು ವರ್ತನೆಯನ್ನ ಮಾಡ್ತಾರೋ ಆವಾಗ ಆ ಪ್ರಧಾನ ಯಾಜಕನ ಶಿಷ್ಯಂದ್ರೆ ಏನ್ ಮಾಡ್ತಾರ್ರಿ, ಪ್ರಧಾನ ಯಾಜಕನಾಗಿರುವಂತ ಈ ಮನುಷ್ಯನನ್ನ ನೀನ್ ಈ ನೀತಿ ಅಪಮಾನ ಮಾಡ್ತೀಯಾ ಅಂತ ಅಲ್ಲಿ ಬೈತಾರೆ. ಆವಾಗ ಸಹೋದರ ಸಹೋದರರೇ ಪೌಲನು ಹೇಳ್ತಾರೆ, ಒಂದು ಅಕ್ನಾಲೇಜ್ಮೆಂಟ್ ನ ಕೊಡ್ತಾರೆ, ಒಂದು ವಿಚಾರವನ್ನ ಅಲ್ಲಿ ಹೇಳ್ತಾರೆ. ಅದನ್ನ 23ನೇ ಅಧ್ಯಾಯ 4ರಿಂದ 6 ವಚನಗಳನ್ನ 4ರಿಂದ 5 ವಚನಗಳನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 23ನೇ ಅಧ್ಯಾಯ 4 ಮತ್ತು 5 ವಚನಗಳು. ಹತ್ತಿರ ನಿಂತಿದ್ದವರು, ದೇವರು ನೇಮಿಸಿದ ಮಹಾಯಾಜಕನನ್ನು ನೀನು ಬೈತೀಯೋ ಅನ್ನಲು ಪೌಲನು, ಸಹೋದರರೇ, ಮಹಾಯಾಜಕನೆಂದು ನನಗೆ ತಿಳಿಯಲಿಲ್ಲ. ನಿನ್ನ ಜನರಲ್ಲಿ ಅಧಿಪತಿಯಾಗಿರುವವನ ವಿಷಯವಾಗಿ ಕೆಟ್ಟದ್ದೇನು ಆಡಬಾರದೆಂದು ಬರೆದಿದೆ ಅಷ್ಟೇ ಅಂದನು. ಸಹೋದರ ಸಹೋದರ ನೋಡ್ರಿ, ಇಲ್ಲಿ ಪೌಲನು ಆ ವ್ಯಕ್ತಿಯನ್ನ ಅವರು ದೇವರು ನಿನ್ನನ್ನ ಹೊಡಿಲಿ ಅಂತ ಹೇಳ್ತಾರಲ್ಲ, ಅಲ್ಲಿ ಏನಂತ ನೋಡ್ತಾ ಇದೀವಿ ಅಂದ್ರೆ ನಾವು ಸಹೋದರ ಸಹೋದರರೇ, ಪೌಲನಿಗೆ ಒಂದು ವೇಳೆ ಆತನು ಪ್ರಧಾನ ಯಾಜಕ ಅಂತ ಆತನಿಗೆ ಒಂದು ವೇಳೆ ಗೊತ್ತಿರ್ಲಿಲ್ಲ ಅನ್ನೋದನ್ನ ಇಲ್ಲಿ ಆ ಪೌಲನು ಕೊಡುವಂತ ಆ ಉತ್ತರದಲ್ಲಿ ನಮಗೆ ಒಂದು ವಿಷಯ ಸ್ಪಷ್ಟ ಆಗ್ತಾ ಇದೆ. ಪೌಲನಿಗೆ ಆ ವ್ಯಕ್ತಿ ಮಾತನಾಡಿರುವ ವ್ಯಕ್ತಿ ಪ್ರಧಾನ ಯಾಜಕನು ಅನ್ನೋದು ಆತನಿಗೆ ಗೊತ್ತಿರದೇ ಇರಬೇಕು. ಯಾಕಂದ್ರೆ ಪೌಲನು ಯಾವ ರೀತಿಯ ಒಂದು ವಿಷಯವನ್ನ ವ್ಯಕ್ತಪಡಿಸ್ತಾರೆ ಅಂದ್ರೆ ಸಹೋದರ ಸಹೋದರ ಅವ್ರು ಹೇಳ್ತಾರೆ, ಈತನು ಪ್ರಧಾನ ಯಾಜಕನು ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಧರ್ಮಶಾಸ್ತ್ರವು ಈ ರೀತಿಯ ಗೌರವ ಕೊಡುವಂತ ಜನರನ್ನ ನಾವು ಬೈಬಾರ್ದು ಅನ್ನೋದನ್ನ ಧರ್ಮಶಾಸ್ತ್ರದಲ್ಲಿ ಬರೆದಿದೆ, ಅದು ನನಗೆ ಗೊತ್ತಿದೆ ಅನ್ನೋದನ್ನ ಹೇಳ್ತಾರೆ ಸಹೋದರ ಸಹೋದರ. ನೋಡ್ರಿ, ಪೌಲನು ಯಾವ ರೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ದೇವರ ಒಂದು ವಿಷಯದಲ್ಲಿ ಎಷ್ಟು ಪ್ರವೀಣರಾಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ನೋಡ್ಬೇಕು ಸಹೋದರ ಸಹೋದರರೇ. ಇದನ್ನ ನೀವು ನೋಡ್ಕೋಬೇಕಾದ್ರೆ ವಿಮೋಚನ ಕಾಂಡ 22ನೇ ಅಧ್ಯಾಯ 28ನೇ ವಚನದಲ್ಲಿ ಈ ವಿಚಾರವನ್ನ ನೋಡಬಹುದು. ವಿಮೋಚನ ಕಾಂಡ 22ನೇ ಅಧ್ಯಾಯ 28ನೇ ವಚನ ಓದೋಣ, ಯಾರಾದ್ರೂ ಓದೋಣ. ದೇವರನ್ನು ದೂಷಿಸಬಾರದು, ನಿಮ್ಮ ಜನರಲ್ಲಿ ಅಧಿಪತಿಯಾಗಿರುವವನನ್ನು ಶಪಿಸಬಾರದು. ನೋಡ್ರಿ ಸಹೋದರ, ಎಲ್ಲ ಕೂಡ ಪೌಲನಿಗೆ ಏನಾಗಿತ್ರಿ, ತುಂಬಾ ಸ್ಪಷ್ಟವಾಗಿ ಗೊತ್ತಿತ್ತು ಪೌಲನಿಗೆ ಅಲ್ವಾ. ಅಲ್ಲಿ ಪೌಲನ್ ಹೇಳ್ತಾನೆ, ನಾನು ಈ ಒಂದು ಶಾಪವನ್ನ ಅಥವಾ ಈ ಒಂದು ವಿಷಯವನ್ನ ಈ ವ್ಯಕ್ತಿಗೆ ಹೇಳಿದಾಗ ಈತನು ಪ್ರಧಾನ ಯಾಜಕನು ಅಂತ ನನಗೆ ಗೊತ್ತಿಲ್ಲ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಯಾಕೆ ಅಂದ್ರೆ ನನ್ನ ಧರ್ಮಶಾಸ್ತ್ರವು ಏನ್ ಹೇಳ್ತಾ ಇದೆ ಅಂದ್ರೆ, ನೀನು ನಿನ್ನ ದೊಡ್ಡವರನ್ನ ನೀನು ಶಪಿಸಬಾರ್ದು ಅಂತ ಹೇಳಿದ್ದಾರೆ ಅನ್ನುವ ಒಂದು ವಿಷಯವನ್ನ ಕೊಡ್ತಾರೆ ಸಹೋದರ ಸಹೋದರರೇ. ಸೊ ಈ ವಿಷಯಗಳನ್ನ ಹೇಳಿದಾಗ ಈಗ ಆ ಒಂದು ಮಹಾಸಭೆಯಲ್ಲಿ ಈಗ ಪೌಲನು ಒಂದು ವಿಷಯವನ್ನ ಗಮನಿಸ್ತಾ ಇದ್ದಾರೆ. ಯಾಕಂದ್ರೆ ಪೌಲನು ಅದೇ ಒಂದು ವರ್ಗದವರಾಗಿದ್ರು, ಪೌಲನು ಅದೇ ರೀತಿಯ ಒಂದು ವಿಷಯಗಳನ್ನ ಅವರು ಬಾಲ್ಯದಿಂದಲೇ ನೋಡ್ಕೊ ಬಂದ್ರು ಅಲ್ವಾ. ಆತನು ಪರಿಸಾಯನು. ಸೊ ಆತನು ಪರಿಸಾಯನಾಗಿದ್ದಾಗ ಸದಿಸಾಯರು ಯಾವ ತರ ಇದ್ರು, ಅಲ್ಲಿರುವಂತ ಸ್ಕ್ರೈಬ್ಸ್ ಯಾವ ತರ ಇದ್ರು, ಇದೆಲ್ಲ ಕೂಡ ಪೌಲನು ಏನಾಗಿತ್ರಿ ತುಂಬಾ ಸ್ಪಷ್ಟವಾಗಿ ಗೊತ್ತಿತ್ತು
ಅಲ್ವಾ? ಸೊ ಅದಕ್ಕೆ ಈಗ ಏನ್ ಮಾಡ್ತಾರೆ ಅಂದ್ರೆ ನೋಡ್ರಿ, ಈಗ ಪೌಲನು ಒಂದು ವಿಷಯವನ್ನ ಯೋಚನೆ ಮಾಡ್ತಾರೆ. ಅಪೋಸ್ತಲರ ಕಾರ್ಯಗಳು 23ನೇ ಅಧ್ಯಾಯ 6ನೇ ವಚನ. ಅಪೋಸ್ತಲರ ಕಾರ್ಯಗಳು 23:6ನೇ ವಚನವನ್ನ ಓದೋಣ. ಸಭೆಯವರಲ್ಲಿ ಒಂದು ಪಾಲು ಸದ್ದುಕಾಯರು, ಒಂದು ಪಾಲು ಪರಿಸೆಯರು ಇರುವುದನ್ನು ಪೌಲನು ತಿಳಿದು, ಸಹೋದರರೇ, ನಾನು ಪರಿಸಾಯನು, ಪರಿಸಾಯನ ಮಗನು, ಸತ್ತಿದ್ದವರಿದ್ದು ಬರುವರು ಎಂಬ ನಿರೀಕ್ಷೆಯು ವಿಷಯವಾಗಿ ನನ್ನನ್ನು ವಿಚಾರಣೆ ಮಾಡುತ್ತಾರೆ ಎಂದು ಸಭೆಯ ಹಿರಿಯರಲ್ಲಿ ಕೂಗಿದ್ದನು. ನೋಡ್ರಿ ಸಹೋದರಿ, ನೋಡ್ರಿ, ಈಗ ಪೌಲನು ಅಲ್ಲಿರುವ ಒಂದು ವೀಕ್ನೆಸ್ ನ ನೋಡ್ತಾರೆ. ಈಗ ಏನ್ ವೀಕ್ನೆಸ್ ಇತ್ತು ಅಂದ್ರೆ, ಅಲ್ಲಿ ಇರುವಂತ ಆ ಒಂದು ಮಹಾಸಭೆಯಲ್ಲಿ ಇರುವಂತ ಜನರಲ್ಲಿ 2 ವರ್ಗದವರಿದ್ರು. ಅಲ್ಲಿ ಪರಿಸಾಯರು ಇದ್ರು, ಸದಿಸಾಯರು ಇದ್ರು. ಸೊ ಅಲ್ಲಿ ಈಗ ಪೌಲನು ಹೆಂಗೆ ಈ ಒಂದು ವಿಷಯವನ್ನ ಟ್ಯಾಕಲ್ ಮಾಡ್ತಾರೆ ಅಂದ್ರೆ ನೋಡಿದ್ರೆ, ಈಗ ಅವ್ರು ಹೇಳ್ತಾನೆ, ನಾನು ಒಬ್ಬ ಪರಿಸಾಯನು ಅಂತ ಹೇಳ್ತಾರೆ. ಅಲ್ಲಿ ಅವರು ಮಾತನಾಡುವಾಗ ಹೇಳ್ತಾರೆ, ಸಹೋದರರೇ, ಅಲ್ಲಿ ಹೇಳ್ತಾರೆ, ಆ ಮಹಾಸಭೆಗೆ ಹೇಳ್ತಾರೆ, ಮನುಷ್ಯರೇ ಮತ್ತು ಸಹೋದರರೇ, ನಾನು ಒಬ್ಬ ಪರಿಸಾಯನು, ನಾನು ಪರಿಸಾಯನ ಮಗನಾಗಿದ್ದೀನಿ. ಈ ಒಂದು ಗೊಂದಲ, ಈ ಒಂದು ಆಕ್ರೋಶ, ಈ ಒಂದು ಏನ್ರಿ ಆ ಒಂದು ಕೋಪ, ಇದೆಲ್ಲ ಏನಕ್ಕೆ ಅಂದ್ರೆ, ನಾನು ಪುನರುತ್ಥಾನ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ, ಆದ್ರೆ ಇವರು ನಂಬಕ್ಕೆ ತಯಾರಾಗಿಲ್ಲ ಅನ್ನುವ ಒಂದು ವಿಷಯವನ್ನ, ವಾದವನ್ನ ಅಲ್ಲಿ ಇಡ್ತಾರೆ. ಸೊ ಈ ಒಂದು ವಿಷಯದಲ್ಲಿ ನಮಗೆಲ್ರಿಗೂ ಗೊತ್ತಿರುವಂತ ಕಾರ್ಯ ಏನಂದ್ರೆ, ಸದಿಸಾಯರು ಅಲ್ಲಿ ಆ ಒಂದು ಪುನರುತ್ಥಾನವನ್ನ ನಂಬುವ ಜನರಾಗಿ ಇರ್ಲಿಲ್ಲ. ಇದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಈಗ ಪೌಲನು ಅದನ್ನ ಏನ್ ಮಾಡ್ತಾರ್ರಿ, ಅದನ್ನ ಈಗ ಎನ್ಕ್ಯಾಶ್ ಮಾಡ್ಕೋತಾರೆ. ಈ ಒಂದು ಗೊಂದಲದಲ್ಲಿ, ದೇವರ ಸತ್ಯದ ವಿಷಯದಲ್ಲಿ ಇಲ್ಲಿ ನೋಡ್ಬೇಕಾದ್ರೆ, ಈಗ ಆ ಒಂದು ಮಹಾಸಭೆ ಇದೆಯಲ್ಲ, ಅದನ್ನ ಈಗ 2 ವಿಂಗಡಣೆ ಮಾಡ್ತಾರೆ ಈಗ ಪೌಲು. ಸೊ ದಟ್ ಅವರಿಗೆ ಅವರಲ್ಲೇ ಒಂದು ಗೊಂದಲ ಉಂಟಾಗುವ ಒಂದು ಪರಿಸ್ಥಿತಿಯನ್ನ ಮಾಡ್ತಾರೆ. ಅಲ್ಲಿ ಪೌಲನು ಹೇಳ್ತಾರೆ, ಏನ್ರಿ ಆ ಒಂದು ಪುನರುತ್ಥಾನ ನಂಬಿಕೆ ಇರುವ ನನ್ನನ್ನ ಇವರು ಅದನ್ನ ಸ್ವೀಕರಿಸ್ತಾ ಇಲ್ಲ, ನನ್ನನ್ನ ಪ್ರಶ್ನಿಸ್ತಾ ಇದ್ದಾರೆ ಅನ್ನುವ ಒಂದು ವಿಷಯವನ್ನ ಅಲ್ಲಿ ಹೇಳ್ತಾರೆ ಸಹೋದರರೇ. ಸೊ ಈ ಒಂದು ಪುನರುತ್ಥಾನದ ಒಂದು ವಿಶೇಷವಾದ ಒಂದು ವಿಷಯವನ್ನ ನಾನು ಹೇಳೋದ್ರಿಂದ ನನ್ನನ್ನ ಬಂಧಿಸಿದ್ದಾರೆ ಇಲ್ಲಿ ಅನ್ನುವ ಒಂದು ಕಾರ್ಯವನ್ನ ಅಲ್ಲಿ ಹೇಳೋದನ್ನ ನೋಡ್ತೀವಿ ಸಹೋದರರೇ. ಸೊ ಅಲ್ಲಿರುವಾಗ ನಾವೇನಂತ ನೋಡ್ತೀವಿ ಅಂದ್ರೆ, ಅಲ್ಲಿ ಪರಿಸಾಯರಿಗೂ ಸದಿಸಾಯರುಗಳು ಈಗ ಏನಾಗ್ತಾರೆ, ಒಂದು ಭಿನ್ನಾಭಿಪ್ರಾಯದವರಾಗಿರ್ತಾರೆ ಅಲ್ವಾ? ಸೊ ಸದಿಸಾಯರುಗಳು ಏನ್ ನಂಬ್ತಾರೆ ಅಂತ ನಮಗ್ ಗೊತ್ತಿದೆ, ಪರಿಸಾಯರು ಏನ್ ನಂಬ್ತಾರೆ ಅಂತ ನಮ್ಗೆ ಗೊತ್ತಿದೆ. ಆದ್ರೂ ಕೂಡ ಈ ಪಾಠದಲ್ಲಿ ನಾವು ನೋಡುವಾಗ ಒಂದಷ್ಟು ಪಾಯಿಂಟ್ಗಳನ್ನ ನಾವು ನೋಡೋಣ. ಸದಿಸಾಯರ ನಂಬಿಕೆ, ಪರಿಸಾಯರ ನಂಬಿಕೆಯನ್ನ ಕೂಡ ಏನು ಅನ್ನೋದನ್ನ ಕೂಡ ನಾವು ನೋಡೋಣ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡುವಾಗ, ಈ ವಿಷಯಗಳನ್ನ ನಾವು ನೋಡುವಾಗ ಸಹೋದರರೇ, ಇದೇ ಒಂದು ಸಿಚುವೇಶನ್ ಈ ಕಡೆ ಕಾಲದಲ್ಲೂ ಕೂಡ ಇದೇ ಒಂದು ಕಾರ್ಯ ಅಲ್ಲಿ ಇರುವಂತದ್ದಾಗಿದೆ ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಕ್ರೈಸ್ತರಲ್ಲಿ ಇರುವಂತ ಒಂದು ಭಿನ್ನಾಭಿಪ್ರಾಯಗಳು, ಗೊಂದಲಗಳು, ಇದೆಲ್ಲ ನೋಡ್ತೀವಿ. ಅದರಲ್ಲೂ ಕೂಡ ನಮ್ಮ ಒಂದು ನಂಬಿಕೆಯಲ್ಲಿ ಇರುವ ಸಹೋದರರಲ್ಲಿ ಮಧ್ಯದಲ್ಲೂ ಕೂಡ ಈ ಭಿನ್ನಾಭಿಪ್ರಾಯಗಳನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿ ಇರುವಾಗ ನಾವು ಯಾವ ರೀತಿ ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ದೇವರ ಮಕ್ಕಳಾಗಿ ಯಾವ ರೀತಿ ದೇವರು ದೇವರಿಗೆ ಮೆಚ್ಚುಗೆಯಾಗಿರುವಂತ ಗುಣಾದೇಶಗಳನ್ನ ತೋರಿಸ್ಬೇಕು ಅನ್ನೋದನ್ನ ನಾವಿಲ್ಲಿ ಕಲಿಯೋರಾಗಿರ್ಬೇಕು ಸಹೋದರರೇ. ಸೊ ಅದು ತುಂಬಾ ಮುಖ್ಯವಾದ ಒಂದು ಕಾರ್ಯವಾಗಿದೆ ಅಂತ ನೋಡ್ತೀವಿ. ಸೊ ಹಂಗಿರುವಾಗ ಸಹೋದರರೇ, ಇಲ್ಲಿ ಇನ್ನೊಂದು ವಿಷಯವನ್ನ ಕೂಡ ನಾವು ಸ್ವಲ್ಪ ಗಮನಿಸ್ಬೇಕು. ಏನು ಅಂದ್ರೆ, ಪೌಲನು ಈ ಒಂದು ಘಟನೆಯಲ್ಲಿ ಆ ಒಂದು ಯಹೂದ್ಯರ ಎಲ್ರೂ ಕೂಡ ಆತನು ಖಂಡಿಸುವನಾಗಿದ್ದಾನ ಅಂದ್ರೆ ನಿಜವಾಗ್ಲೂ ಇಲ್ಲ. ಆ ಪೌಲನು ಯಾರ ಮೇಲೆ ಗಮನ ಇರ್ತದೆ ಅಂತ ನೋಡ್ಬೇಕಾದ್ರೆ, ಅಲ್ಲಿರುವಂತ ನಾಯಕರು, ಯಹೂದ್ಯ ನಾಯಕರು, ಮುಖಂಡರು, ಪ್ರಧಾನ ಯಾಜಕರು, ಇವರೇ ಆ ಒಂದು ಸಿಸ್ಟಮ್ನ ಏನ್ ಮಾಡಿದಾರೆ, ತಪ್ಪಾದ ಒಂದು ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅವ್ರನ್ನ ಖಂಡಿಸ್ತಾರೆ ವಿನಃ ಅಲ್ಲಿರುವಂತ ಜನರನ್ನ ಖಂಡಿಸಲ್ಲ. ಯಾಕಂದ್ರೆ
ಆ ಯಥಾ ಪ್ರಜಾನೋ ಯಥಾ ರಾಜನೋ ತಥಾ ಪ್ರಜಾ ಅಂತ ಹೇಳ್ತಾರೆ ಅಲ್ವಾ. ಸೊ ರಾಜ ನಡೆಸೋನು ಹೆಂಗಿದಾನೋ ನಡೆಯೋರು ಹಂಗೆ ಇರ್ತಾರೆ. ಸೊ ಅಲ್ಲಿ ಯಹೂದ್ಯರಲ್ಲಿ ಅದೇ ಒಂದು ವಿಶೇಷ ಒಂದು ಕಾರ್ಯವನ್ನು ನೋಡ್ತಾರೆ ಪೌಲ್. ಸೊ ಅಲ್ಲಿರುವಂತ ಮಹಾಯಾಜಕರು, ಅಲ್ಲಿರುವಂತ ಮುಖಂಡರು, ಅಲ್ಲಿರುವಂತ ನಾಯಕರುಗಳು ಎಲ್ಲರೂ ಕೂಡ ಆ ಧರ್ಮಶಾಸ್ತ್ರವನ್ನ ಇಟ್ಕೊಂಡು ಅವ್ರದೇ ಆದಂತ ಒಂದು ವಿಷಯದಲ್ಲಿ ಅವರು ನಡೆಯುವಂತವರಾಗಿದ್ರು ಅಂತ ಕೂಡ ನಾವು ನೋಡ್ಬೇಕು ಸಹೋದರರೇ. ಸೊ ಅಂತ ವಿಚಾರವನ್ನ ನಾವೆಲ್ಲಿ ನೋಡುವಂತರಾಗಿದ್ವಿ. ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಪೌಲನು ಈಗ ಒಂದು ವಿಷಯವನ್ನ ಆಳವಾಗಿ ಅರ್ಥ ಮಾಡ್ಕೊಂಡು ಏನ್ ಮಾಡ್ತಾನೆ ಅಂತ ನೋಡ್ಬೇಕಾದ್ರೆ, ಈಗ ಈ ಒಂದು ಪಾಯಿಂಟ್ ಅನ್ನ ಪೌಲ್ ಏನ್ ಮಾಡ್ತಾನೆ, ಈಗ ನಾನು ಪರಿಸಯನಾಗಿದ್ದು ನಾನು ಏನ್ರಿ ಪುನರುತ್ಥಾನವನ್ನ ನಂಬ್ತಾ ಇದ್ದೀನಿ ಅಂತ ನನ್ನನ್ನ ಇವರು ಬಂಧಿಸಿದ್ದಾರೆ ಅಂತ ಹೇಳುವಾಗ, ಅಲ್ಲಿ ಪರಿಸಾಯರಿಗೂ ಸದಿಸಾಯರುಗಳು ಸ್ವಲ್ಪ ಏನಾಯ್ತ್ರಿ, ಒಂದು ಗೊಂದಲ ಉಂಟಾಗಿ ಅವರಲ್ಲೇ ಒಂದು ಏನ್ರಿ ಚರ್ಚೆ ನಡೆಯುವಂತ ವಿಷಯವನ್ನ ನಾವೆಲ್ಲಿ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ 23ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡ್ತೀವಿ. 23ನೇ ಅಧ್ಯಾಯ 7ನೇ ವಚನವನ್ನ ಓದ. ಇದನ್ನು ಅವನು ಹೇಳಿದಾಗ ಪರಿಸಯರಿಗೂ ಸದ್ದುಕಾಯರಿಗೂ ಜಗಳ ಹುಟ್ಟಿತ್ತು, ಸಭೆಯಲ್ಲಿ ಭೇದ ಉಂಟಾಯ್ತು. ನೋಡ್ರಿ ಸಹೋದರರೇ, ಇಲ್ಲಿ ಎಂತ ಒಂದು ವಿಷಯ ನಡೀತದೆ ನೋಡ್ರಿ. ಪೌಲ್ ಎಷ್ಟು ಏನ್ರಿ ಟ್ಯಾಕ್ಟ್ಫುಲ್ ಆಗಿ ಈ ಒಂದು ವಿಷಯವನ್ನ ಹ್ಯಾಂಡಲ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಈ ಒಂದು ಭಿನ್ನಾಭಿಪ್ರಾಯದ ಪರಿಸ್ಥಿತಿಯನ್ನ ಪೌಲ್ ನೋಡಿ ಈಗ ಇಲ್ಲಿ ಒಟ್ಟುಗೂಡಿರುವ ಇವರು ಏನಾಗ್ಬೇಕ್ರಿ, ಈಗ ಇವ್ರನ್ನ ಒಡೆದ್ರೆ ಈ ವಿಚಾರವು ಸರಿಯಾಗಿ ಆಗತ್ತೆ, ಅಥವಾ ದೇವರ ಸತ್ಯದ ವಿಷಯವನ್ನ ಒಂದು ರೀತಿಯಲ್ಲಿ ನಾವು ಇದನ್ನ ಹೇಳೋದಿಕ್ಕೆ ನಮ್ಮ ಪ್ರಯತ್ನಗಳಿರ್ತದೆ ಅಂತ ಹೇಳ್ತಾರೆ ಸಹೋದರರೇ. ಸೊ ಆ ಪರಿಸಾಯನಾಗಿದ್ದು ಸದಸ್ಯರಿಗೆ ಏನನ್ನ ನಂಬ್ತಾ ಇದ್ರು ಅಂತ ನೋಡ್ಬೇಕಾದ್ರೆ ಇಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ ಸಹೋದರರೇ. 23ನೇ ಅಧ್ಯಾಯ 8ನೇ ವಚನದಲ್ಲಿ ಸದಸ್ಯರ ಒಂದು ನಂಬಿಕೆಯ ಬಗ್ಗೆ ಮಾತಾಡ್ತಾರೆ. 8ನೇ ವಚನ ಓದಿ. 8ನೇ ವಚನ. ಇದನ್ನು ಅವನು ಹೇಳಿದಾಗ ಪರಿಸಯರಿಗೂ ಸದ್ದುಕಾಯರಿಗೂ ಜಗಳವಾಯಿ ಹುಟ್ಟಿತು, ಸಭೆಯಲ್ಲಿ ಭೇದ ಉಂಟಾಯಿತು. ಯಾಕಂದರೆ ಸತ್ತವರು ಎದ್ದು ಬರುವುದಿಲ್ಲವೆಂತಲೂ ದೇವದೂತನಾಗಲಿ ದೇಹವಿಲ್ಲದಂತ ಆತ್ಮವಾಗಲಿ ಇಲ್ಲವೆಂತಲೂ ಸದ್ದುಕಾಯರು ಹೇಳುವರು. ಅವೆರಡು ಉಂಟೆಂದು ಪರಿಸಯರು ಒಪ್ಪಿಕೊಳ್ಳುವರು. ಓಕೆನಾ? ಸೊ ಈಗ ಕ್ಲಿಯರ್ ಆಗಿ ಗೊತ್ತಾಗಿತ್ತು. ಪರಿಸಾಯರುಗಳು ಸದಿಸಾಯರುಗಳು ಇದ್ದಂತ ಮುಖಂಡರಲ್ಲಿ, ನಾಯಕರಲ್ಲಿ, ಧರ್ಮಗುರುಗಳಲ್ಲಿ ಇದ್ದಂತ ಒಂದು ವಿಷಯ ಏನು ಅಂದ್ರೆ, ಸದುಕಾಯರು ಒಂದು ವಿಷಯವನ್ನ ನಂಬ್ತಾ ಇರ್ಲಿಲ್ಲ, ಪರಿಸಾಯರು ಒಂದು ವಿಷಯವನ್ನ ನಂಬ್ತಾ ಇದ್ರು. ಸೊ ಇಬ್ಬರ ಮಧ್ಯದಲ್ಲಿ ಇದ್ದಂತ ಒಂದು ಭೇದ ಭಾವಗಳನ್ನ ಈಗ ನಾವು ಕ್ಲಿಯರ್ ಆಗಿ ತಿಳಿಸ್ತಾ ಇದ್ದಾರೆ. ಸೊ ಸದಿಸಾಯರು ಏನಂದ್ರೆ ಪುನರುತ್ಥಾನವನ್ನ ನಂಬ್ತಾ ಇರ್ಲಿಲ್ಲ, ಕರೆಕ್ಟಾ? ಸೊ ಈಗ ಪೌಲನು ಹೇಳುವ ಸಾಕ್ಷಿಯನ್ನ ಯಾಕೆ ಅವರು ನಂಬ್ತಾ ಇರ್ಲಿಲ್ಲ ಅಂದ್ರೆ, ಸ್ವಾಮಿ ಪುನರುತ್ಥಾನ ಆಗಿದ್ದಾರೆ ಅಂತ ಪೌಲು ಹೇಳಿ ಆತನೇ ಮೆಸಾಯ ಅಂತ ಹೇಳುವಂತ ವಿಚಾರವನ್ನ ಸದಸ್ಯರು ನಂಬಕ್ಕೆ ಸಾಧ್ಯ ಇಲ್ಲ. ಯಾಕಾದ್ರೆ ಅವರು ಪುನರುತ್ಥಾನವನ್ನ ನಂಬುವವರಾಗಿರ್ಲಿಲ್ಲ. ಇದು ಒಂದು ವಿಷಯ ನಮಗೆ ಕ್ಲಿಯರ್ ಆಗಿ ಗೊತ್ತಿದೆ. ಅಲ್ಲಿ ದೂತರ ವಿಚಾರವಾಗಿ ಅಲ್ವಾ, ಆತ್ಮದ ವಿಚಾರವಾಗಿ ಇದು ಕೂಡ ಅವರಲ್ಲಿ ನಂಬಿಕೆ ಇರಲಿಲ್ಲ. ಸೊ ಸಹೋದರರೇ, ನಾವು ನೋಡ್ತೀವಿ ಅಲ್ವಾ, ದೂತರ ವಿಚಾರವಾಗಿ ನೋಡ್ಬೇಕಾದ್ರೆ ಸತ್ಯವೇದದಲ್ಲಿ ಅನೇಕ ಕಡೆ ಸ್ಪಷ್ಟವಾಗಿ ದೂತರ ಬಗ್ಗೆ ಮಾತನಾಡಿದ್ದಾರೆ ಅಲ್ವಾ. ಒಳ್ಳೆ ದೂತರು, ಬಿದ್ದೋದ ದೂತರು, ಇವರು ಯಾವ ರೀತಿ ಇದ್ದಾರೆ, ಇವರ ಒಂದು ಆಲೋಚನೆಗಳೇನು, ಇವರ ಒಂದು ಅಂತ್ಯ ಏನು, ಇದೆಲ್ಲ ಕೂಡ ಸತ್ಯವೇದದಲ್ಲಿ ನಮ್ಗೇನಾಗಿದ್ದಾರೆ, ಕ್ಲಿಯರ್ ಆಗಿ ತಿಳಿಸಲ್ಪಟ್ಟಿದೆ. ಸೊ ಇದೆಲ್ಲ ಕೂಡ ನಾವು ನೋಡಿದಾಗ ಪರಿಸಾಯರು ಇದನ್ನೆಲ್ಲ ನಂಬ್ತಾ ಇದ್ರು, ಆದ್ರೆ ಸದ್ದುಕಾಯರು ಇದನ್ನ ನಂಬ್ತಾ ಇರ್ಲಿಲ್ಲ ಅನ್ನುವ ಒಂದು ವಿಚಾರವನ್ನ ನೋಡ್ತೀವಿ. ಆವಾಗ ಅಲ್ಲಿ ಏನಾಗತ್ತೆ ಅಂತ ನೋಡ್ರಿ, 23ನೇ ಅಧ್ಯಾಯ 9ನೇ ವಚನವನ್ನ ನೋಡೋಣ. 23ನೇ ಅಧ್ಯಾಯ 9ನೇ ವಚನ. ಆಗ ದೊಡ್ಡ ಕೂಗು ಉಂಟಾಯಿತು. ಪರಿಸೇಯರು ಪಕ್ಷದವರಾದ ಶಾಸ್ತ್ರಿಗಳಲ್ಲಿ ಕೆಲವರು ಎದ್ದು, ಈ ಮನುಷ್ಯನಲ್ಲಿ ನಮಗೆ ಕೆಟ್ಟದ್ದೇನು ಕಾಣಬರುವುದಿಲ್ಲ, ಆತ್ಮವಾಗಲಿ ದೇವದೂತನಾಗಲಿ ಅವನ ಸಂಗಡ ಮಾತಾಡಿದ್ದರೂ ಮಾತಾಡಿರಬಹುದು ಎಂದು ವಾಗ್ವಾದ ಮಾಡಿದ್ದರು. ಓಕೆನಾ? ಇಲ್ಲಿ ನಾವು ನೋಡ್ಬೇಕಾದ್ರೆ 9ನೇ ವಚನದಲ್ಲಿ
ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿರುವಂತ ಅಲ್ಲಿರುವಂತ ಸ್ಕ್ರೈಬ್ಸ್ ಅಂತೀವಲ್ಲ, ಆ ಧರ್ಮಗುರುಗಳು ಮತ್ತೆ ಪರಿಸಾಯರು ಒಟ್ಟಾಗ್ಬಿಡ್ತಾರೆ. ಈಗ ಇವರಿಬ್ರು ಒಂದಾಗ್ಬಿಟ್ಟು ಏನಂತ ಹೇಳ್ತಾರೆ ಅಂದ್ರೆ, ನೀವು ಈ ಮನುಷ್ಯನಲ್ಲಿ ನಾವು ಏನೂ ತಪ್ಪು ನೋಡ್ತಾ ಇಲ್ಲ. ಆತನು ಪುನರುತ್ಥಾನದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಆತನ ಗುರುಗಳು ಅಥವಾ ಮೇಸಯ ಅಥವಾ ಯೇಸು ಕ್ರಿಸ್ತನು ಎನ್ನುವ ಆತನ ಗುರುಗಳು ಪುನರುತ್ಥಾನ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಹೂದ್ಯರ ಮಧ್ಯದಲ್ಲಿ ಇದನ್ನ ಹೇಳುವಾಗ ಪುನರುತ್ಥಾನವನ್ನು ನಂಬುವವರು ಇದು ಸರಿ ಅಂತ ಹೇಳುವಂತ ಒಂದು ಪರಿಸ್ಥಿತಿಯನ್ನ ಅಲ್ಲಿ ನೋಡುತ್ತಾರೆ. ಅದು ಮಾತ್ರವಲ್ಲ, ಅಲ್ಲಿ ದೂತರ ವಿಚಾರವಾಗಿ, ಅಲ್ಲಿ ಆತ್ಮದ ವಿಚಾರವಾಗಿ ಕೂಡ ಆತನು ಹೇಳೋದು ತಪ್ಪಿಲ್ಲ. ಒಂದು ವೇಳೆ ದೇವರು ಮಾತನಾಡಿರು ಕೂಡ ಇರಬಹುದು ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ನೋಡುವಾಗ ಸಹೋದರರೇ, ಆವಾಗ ಅಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ, ಆ ರೀತಿ ದೇವರು ಆತನ ಜೊತೆ ಮಾತಾಡ್ತಾ ಇದ್ದಾರಂದ್ರೆ ನಾವು ದೇವರ ವಿರುದ್ಧವಾಗಿ ನಡೆಯೋದು ಬೇಡ ಅನ್ನುವ ಒಂದು ಮಾತನ್ನ ಹೇಳ್ತಾರೆ. ಅದು ಕನ್ನಡದಲ್ಲಿ ಹೆಂಗ್ ಬಂದಿದೆ ಗೊತ್ತಿಲ್ಲ, ಇಂಗ್ಲಿಷ್ ಅಲ್ಲಿ ಹೇಳ್ತಾನೆ, ಲೆಟ್ ಅಸ್ ನಾಟ್ ಫೈಟ್ ಅಗೇನ್ಸ್ಟ್ ಗಾಡ್ ಅಂತ ಹೇಳ್ತಾರೆ. ದೇವರ ವಿರುದ್ಧವಾಗಿ ನಾವು ಹೋರಾಡೋದು ಬೇಡ ಅಂತ ಅಲ್ಲಿರುವಂತ ಪರಿಸಾಯರು, ಅಲ್ಲಿರುವಂತ ವೇದ ಪಾರಗರು ಅಲ್ವಾ, ಸ್ಕ್ರೈಬ್ಸ್ ಈ ವಿಚಾರವಾಗಿ ಮಾತನಾಡೋದನ್ನ ನಾವು ನೋಡ್ತೀವಿ ಸಹೋದರ. ಅದನ್ನ ಇನ್ನೊಂದ್ಸರಿ ಓದೋಣ. 23ನೇ ಅಧ್ಯಾಯ 9ನೇ ವಚನ. ಆಗ ದೊಡ್ಡ ಕೂಗಾಟವಾಯಿತು. ಪರಿಸಾಯರು ಪಕ್ಷದವರಾದ ಶಾಸ್ತ್ರಿಗಳಲ್ಲಿ ಕೆಲವರು ಎದ್ದು, ಈ ಮನುಷ್ಯನಲ್ಲಿ ನಮಗೆ ಕೆಟ್ಟದೇನು ಕಾಣಬರುವುದಿಲ್ಲ. ಆತ್ಮವಾಗಲಿ ದೇವದೂತನಾಗಲಿ ಅವನ ಸಂಗಡ ಮಾತಾಡಿರಬಹುದು ಎಂದು ವಾಗ್ವಾದ ಮಾಡಿದರು. ಸೊ ಅಲ್ಲಿ ಒಂದು ವಾಕ್ಯ ಅಲ್ಲಿ ನಮ್ಗೆ ಸ್ಪಷ್ಟ ಇಲ್ಲ. ಅಲ್ಲಿ ಇಂಗ್ಲಿಷ್ ಎಲ್ಲ ವಾಕ್ಯ ಹೆಂಗ್ ಬರ್ತದೆ ಅಂತ ನೋಡ್ಬೇಕಾದ್ರೆ, ಲೆಟ್ ಅಸ್ ನಾಟ್ ಫೈಟ್ ಅಗೇನ್ಸ್ಟ್ ಗಾಡ್ ಅಂತ ಬರ್ತದೆ. ದೇವರ ವಿರುದ್ಧವಾಗಿ ನಾವು ಹೋರಾಡೋದು ಬೇಡ. ಈ ವ್ಯಕ್ತಿ ಒಂದು ವೇಳೆ ದೇವರ ಒಂದು ಪ್ರತಿನಿಧಿತ್ವ ಮಾಡುವಂತವರಾಗಿದ್ರೆ ನಾವು ಅವರ ಮೇಲೆ ಆತನನ್ನ ನಾವು ಏನಾದ್ರೂ ಹಿಂಸಿಸಿದ್ರೆ ಅದು ದೇವರ ವಿರುದ್ಧವಾಗಿ ನಾವು ಹಿಂಸೆ ಮಾಡ್ದಂಗಿರ್ತದೆ ಅನ್ನುವ ಒಂದು ವಿಚಾರವನ್ನ ಹೇಳ್ತಾರೆ ಸಹೋದರ. ಸೊ ಇಲ್ಲಿ ನಾವೇನ್ ನೋಡ್ತಾ ಇದೀವಿ ಅಂದ್ರೆ, ಸಾಮಾನ್ಯವಾಗಿ ನಾವೇನ್ ನೋಡ್ತಾ ಇದೀವಿ ಅಂದ್ರೆ ಸಹೋದರರೇ, ಈ ಒಂದು ವಿಷಯದಲ್ಲಿ ನಾವು ಒಂದು ಗಮನವನ್ನ ಕೊಡಬೇಕು. ಏನು ಅಂತ ನೋಡ್ಬೇಕಾದ್ರೆ, ಪೌಲನು ಸ್ವಾಮಿಯ ಒಂದು ರೀತಿಯಲ್ಲಿ ಅವರ ಒಂದು ವಿಷಯದಲ್ಲಿ ಸ್ವಾಮಿಯ ರೀತಿಯಲ್ಲಿ ಅವ್ರು ಏನ್ ಮಾಡಿಲ್ಲ, ಅವರು ವಿಷಯವನ್ನ ಅವ್ರು ಹ್ಯಾಂಡಲ್ ಮಾಡಿಲ್ಲ. ಹೆಂಗೆ ಅಂತ ಹೇಳ್ಬೋದು ಅಂದ್ರೆ ಸಹೋದರರೇ, ಈ ಒಂದು ವಿಚಾರದಲ್ಲಿ ನಾವು ಗಮನ ಕೊಟ್ಟು ನೋಡ್ಬೇಕಾದ್ರೆ, ಯೇಸು ಸ್ವಾಮಿ ಎಷ್ಟೋ ಕಡೆ ಆತನಿಗೆ ಅನ್ಯಾಯ ಆಗ್ತಾ ಇದೆ ಅಂತ ನೋಡಿದ್ರು ಕೂಡ ದೇವರ ಚಿತ್ತ ಅಲ್ಲಿ ಆತನು ಮರಣವನ್ನ ಹೊಂದಬೇಕು, ಅಲ್ಲಿ ಪಿಲಾತನ ಕೈಯಲ್ಲಿ ಆತನು ಮಾಡದೇ ಇರೋ ತಪ್ಪಿಗೆ ಆತನಿಗೆ ಮರಣ ಆಗಬೇಕು ಅಂತ ಹೇಳಿದ್ರು ಕೂಡ ಸ್ವಾಮಿ ದೇವರ ಚಿತ್ತದ ಪ್ರಕಾರ ಅಲ್ಲಿ ನಡೆದ್ರು ಅಂತ ಕೂಡ ನಾವು ನೋಡ್ತೀವಿ. ಆದ್ರೆ ಪೌಲನ್ನು ನಾವು ನೋಡುವಾಗ ಸ್ವಾಮಿ ಯಾವಾಗ ಆತನ ಜೊತೆ ಇದ್ದು ಆತನನ್ನ ಅನ್ಯ ಜನರಿಗೆ ಒಂದು ಆತನ ಸುವಾರ್ತೆಯನ್ನು ಹೇಳುವಾಗ ಉಪಯೋಗ ಮಾಡ್ಕೋತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಪೌಲನು ಒಂದು ವೇಳೆ ಸಮಯ ಬಂದಾಗ ಆತನನ್ನ ಕಾಪಾಡೋದಕ್ಕೋಸ್ಕರ ಆತನ ವಿಚಾರದಲ್ಲಿ ಯಾವುದು ಅಡ್ವಾಂಟೇಜ್ ಆಗಿದೆಯೋ ಅದನ್ನ ಯೂಸ್ ಮಾಡ್ಕೋತಾ ಇದ್ರು. ನೋಡಿ, ಇಲ್ಲಿ ಹೊಡೆತ ಅಥವಾ ಇವನು ಸಾಯಿಸುವ ಒಂದು ಪರಿಸ್ಥಿತಿ ಬಂದಾಗ ಆತನನ್ನ ಪರಿಸಾಯ ಅಂತ ಹೇಳಿ ಆತನು ದೇವರ ಒಂದು ಚಿತ್ತದಲ್ಲಿ ಅವನು ಇನ್ನ ಇರಬೇಕು ಅನ್ನೋದು ಆತನಿಗೆ ದೇವರು ಏನ್ ಮಾಡಿರ್ಬೇಕು, ತಿಳಿಸ್ತಾನೆ ಇದಿರ್ಬೇಕು. ಯಾಕಂದ್ರೆ ಅಲ್ಲಿ ಯಾವ ರೀತಿ ದರ್ಶನದಲ್ಲಿ ಸ್ವಾಮಿ ಮಾತಾಡ್ತಾರೆ ಅಂತ ನೋಡ್ಬೇಕಾದ್ರೆ, ನೀನ್ ಯೆರೂಸಲೇಮಿಂದ ಓಡೋಗು ಅಂತ ಹೇಳ್ತಾರಲ್ಲ, ಆ ಒಂದು ಕಮ್ಯುನಿಕೇಶನ್ ದೇವರ ಜೊತೆ ಅಥವಾ ಸ್ವಾಮಿಯ ಜೊತೆ ಪೌಲನಿಗೆ ಅತಿ ಹೆಚ್ಚಾಗಿ ಇದ್ದಿರ್ಬೇಕು. ಆತನ ದರ್ಶನದ ಮೂಲಕ, ದೇವರ ವಾಕ್ಯದ ಮೂಲಕ, ಅಲ್ಲಿ ಇರುವಂತ ಸಹೋದರ ಮೂಲಕ ಎಷ್ಟೋ ಸಮಯದಲ್ಲಿ ನಾವು ನೋಡಿದೀವಿ, ಹೋಗ್ಬೇಡ ಅಂತ ಹೇಳಿದ್ರು ಕೂಡ ಪೌಲನು ಧೈರ್ಯವಾಗಿ ಹೋಗ್ತಾರೆ. ಇಲ್ಲಿ ಸಾಯಿಸ್ಬೇಕು ಅಂತ ಬಂದಾಗ ಆ ಸಾಯಿಸೋದನ್ನ ತಪ್ಪಿಸೋದು ಕೂಡ ದೇವರ ಜ್ಞಾನ ಒಂದು ವೇಳೆ ಪೌಲನು ಪಡ್ಕೊಂಡಿರ್ಬೇಕು ಸಹೋದರರೇ. ಯಾಕೆ ಅಂತ ನೋಡ್ಬೇಕಾದ್ರೆ, ಈ ಗೊಂದಲ ಆದ ನಂತರ ಸ್ವಾಮಿ ತಿರ್ಗಾ ಪೌಲನ ಜೊತೆ ಮಾತಾಡ್ತಾರೆ. ಅದನ್ನ ನಾವು ನೋಡೋಣ. ಈ ಒಂದು ಪಾಠದಲ್ಲಿ
ತಿರ್ಗಾ ಸ್ವಾಮಿಯ ಒಂದು ವಾಯ್ಸು ಪೌಲಿಗೆ ಕೇಳ್ತದೆ ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಅಲ್ಲಿ ಏನಾಗಾಯ್ತು ಅಂತ ನೋಡ್ಬೇಕಾದ್ರೆ ಸದುಸಾಯರು ಪರಿಸಾಯರು ಆ ಒಂದು ಯಹೂದ್ಯರ ಮಹಾಸಭೆಯಲ್ಲಿ ಏನ್ ಮಾಡಿದ್ರಿ, ಈ ಎರಡು ವರ್ಗದವರು ಸೇರಿ ಆ ಸೆನಿಡ್ರಿಯನ್ ಅನ್ನುವ 70 ಮಂದಿಯ ಸೆನಿಡ್ರಿಯನ್ ಇದೆಯಲ್ಲ ಮಹಾಸಭೆ, ಅಲ್ಲಿ ಎರಡು ವರ್ಗದವರು ಕೂಡ ಇದ್ರು. ಆದ್ರೆ ಅಲ್ಲಿ ಏನಾಗ್ತಾ ಇದ್ರೆ ಒಬ್ರೊಬ್ರು ಬಿಟ್ಕೊಟ್ಟು ನಡೀತಾ ಇದ್ರು. ಆದ್ರೆ ಯಾವಾಗ ಅವರ ನಂಬಿಕೆಗೆ ಅಥವಾ ಅವರ ಒಂದು ವಿಶ್ವಾಸದಲ್ಲಿ ಒಂದು ಬದಲಾವಣೆ ಅಥವಾ ಒಂದು ಇದು ಬಂತೋ, ಚರ್ಚೆ ಬಂತೋ, ಆವಾಗ ಇಬ್ರು ಬೇರೆ ಬೇರೆ ಆಗುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡುವಂತ ಕಾರ್ಯವನ್ನ ಅಲ್ಲಿ ನೋಡ್ತೀವಿ ಸಹೋದರ. ಇದು ಈಗ ಕೂಡ ನೀವು ನೋಡ್ಬೇಕಾದ್ರೆ ನಮ್ಮ ದೇಶಗಳಲ್ಲಿ ಈ ಪಾರ್ಲಿಮೆಂಟ್ ಹೌಸ್ ಅಲ್ಲಿ ನಡೆಯುವಂತ ಒಂದು ಗೊಂದಲಗಳನ್ನ ನೋಡಿದ್ರೆ, ಒಂದು ಒಡೆದಾಟ ಅಲ್ವಾ, ಒಂದು ಕಿರ್ಚಾಟವನ್ನ ನೋಡಿದ್ರೆ ಆವಾಗಿಂದಾನೇ ಈ ಕಾರ್ಯಗಳು ಇತ್ತು ಅಂತ ಕೂಡ ನಾವು ನೋಡ್ಬೇಕು ಸಹೋದರರೇ. ಸೊ ಈ ಒಂದು ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಈಗ ನಾವು ನೋಡುವಾಗ ಕ್ರೈಸ್ತರು ಅಂತ ಹೇಳುವಾಗ ಒಂದು ದೊಡ್ಡ ಪಂಗಡದವರು ಅಥವಾ ವರ್ಗದವರು ಯಾರಿದ್ದಾರೆ ಅಂದ್ರೆ ಕಥೋಲಿಕರು ಅಲ್ವಾ. ಸೊ ಕ್ಯಾಥಲಿಕ್ಸ್ ಮತ್ತೆ ಪ್ರೊಟೆಸ್ಟೆಂಟ್ಸ್ ಇದ್ದಾರೆ. ಇವರಿಬ್ರು ಕೂಡ ನಾವು ನೋಡುವಾಗ ಒಟ್ಟಾಗೆ ಇರ್ತಾರೆ ಎಷ್ಟೋ ವಿಚಾರಗಳಲ್ಲಿ. ಆದ್ರೆ ನಂಬಿಕೆ ಅಥವಾ ಒಂದು ವಿಶ್ವಾಸದ ವಿಷಯ ಬಂದಾಗ ಇಬ್ರು ಬೇರೆ ಬೇರೆ ಇರುವಂತ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ಬೋದು ಸಹೋದರ. ಸೊ ಈ ರೀತಿಯ ವಿಚಾರಗಳನ್ನ ನಾವು ನೋಡುವಾಗ ಈಗ ಕೂಡ ಈ ಸತ್ಯದ ಬೆಳಕನ್ನ ಪಡ್ಕೊಂಡಿರೋ ನಾವು ದೇವರು ನಮ್ಮನ್ನ ಬೇರ್ಪಡಿಸಿ ಸ್ವಾಮಿಯ ಒಂದು ಕೃಪೆಯಿಂದ ನಮ್ಮನ್ನ ಅನ್ಯರು ಮತ್ತೆ ಪರದೇಶಿಯರ ತರ ಈ ಒಂದು ಲೋಕದಲ್ಲಿ ಬದುಕೋದಿಕ್ಕೆ ನಮ್ಮನ್ನ ಕರೆದಿದ್ದಾರೆ, ಸತ್ಯದ ಮಾರ್ಗವನ್ನ ಕೊಟ್ಟಿದ್ದಾರೆ. ಆದರೆ ಕೂಡ ನಮ್ಮ ಮಧ್ಯದಲ್ಲಿ ಕೂಡ ಏನಂತ ಹೇಳ್ಬೋದು ಅಂದ್ರೆ ಸಹೋದರರೇ, ರಕ್ಷಣೆಗೆ ತುಂಬಾ ಪ್ರಾಮುಖ್ಯವಾಗಿ ಬೇಕಾಗದೆ ಇರುವಂತ ಎಷ್ಟೋ ವಿಚಾರಗಳಿದೆ. ಅದರ ಮೇಲೆ ನಮ್ಮ ಒಂದು ಚರ್ಚೆಗಳಿರ್ತದೆ, ಅದರ ಮೇಲೆ ನಮ್ಮ ಭಿನ್ನ ಅಭಿಪ್ರಾಯಗಳಿರ್ತದೆ, ಅದರ ಮೇಲೆ ನಮ್ಮ ವಿಂಗಡಣೆಗಳಿರ್ತದೆ. ಈಗಲೂ ಕೂಡ ನಮ್ಮ ಮಧ್ಯದಲ್ಲೂ ಕೂಡ ಈ ವಿಚಾರಗಳು ತುಂಬಾ ಅತಿ ಹೆಚ್ಚಾಗಿ ನಡೆಯೋದನ್ನ ನಾವು ನೋಡ್ಬೋದು ಸಹೋದರ. ಸೊ ವ್ಯಕ್ತಿತ್ವವಾಗಿ ಒಬ್ಬೊಬ್ರಿಗೂ ದೇವ್ರು ಏನ್ ಮಾಡಿಲ್ಲ, ನಮ್ಮನ್ನ ರೋಬೋಟ್ ತರ ನಮ್ಮನ್ನ ಡಿಸೈನ್ ಮಾಡಿಲ್ಲ. ದೇವರು ನಮ್ಮ ಒಬ್ಬೊಬ್ರಿಗೂ ಕೂಡ ಆ ದೇವರ ಚಿತ್ತವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಮಗೆ ಬೆಳವಣಿಗೆಯನ್ನ ಕೊಟ್ಟಿದ್ದಾರೆ. ನಾವು ಎಷ್ಟು ದೇವರ ಹತ್ರ ಹೋಗ್ತೀವೋ ಅಷ್ಟು ದೇವರು ನಮಗೆ ಆತನ ಒಂದು ಚಿತ್ತವನ್ನ ತಿಳಿಸ್ತಾ ಇರ್ತಾರೆ. ಸೊ ಆ ರೀತಿಯಲ್ಲಿ ಒಬ್ಬೊಬ್ರು ಕೂಡ ಒಂದೊಂದು ರೀತಿಯ ಬೆಳವಣಿಗೆಯಲ್ಲಿ ಇರ್ತೀವಿ. ಆ ಬೆಳವಣಿಗೆ ತಕ್ಕನಂಗೆ ದೇವರು ಕೊಟ್ಟಿರುವ ಸತ್ಯವನ್ನ ನಾವು ಗ್ರಹಿಸ್ಕೋತೀವಿ, ಅರ್ಥ ಮಾಡ್ಕೋತೀವಿ ಅಲ್ವಾ. ಸೊ ಅವರು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಬೆಳೆದಿರ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬೆಳವಣಿಗೆಯಲ್ಲಿ ಇರ್ತಾರೆ. ಸೊ ಆ ರೀತಿಯಲ್ಲಿ ಸ್ವಲ್ಪ ಬೆಳೆದಿರೋರು ಕಡಿಮೆ ಇದ್ರೆ ಯಾವ ವಿಚಾರ ಸತ್ಯಕ್ಕೆ ತುಂಬಾ ಪ್ರಾಮುಖ್ಯವಾಗಿದೆಯೋ ಅದರ ಮೇಲೆ ಇವರು ಸ್ವಲ್ಪ ಗಮನ ಕಡಿಮೆ ಇರ್ತದೆ. ಆದ್ರೆ ಇನ್ನೊಬ್ಬ ಸಹೋದರನೋ ಸಹೋದರಿಗೋ ಅದರ ಬಗ್ಗೆ ತುಂಬಾ ಹೆಚ್ಚಾದ ಒಂದು ಮಾಹಿತಿ ಮತ್ತೆ ಪ್ರವೀಣತೆ ಇರ್ತದೆ. ಸೊ ಇದರಲ್ಲಿ ನಾವು ನೋಡುವಾಗ ಸಹೋದರರೇ, ನಾವು ತುಂಬಾ ಜಾಗೃತರಾಗಿರ್ಬೇಕು, ತುಂಬಾ ಮುಖ್ಯವಾದದ್ದು. ನಾವಿಲ್ಲಿ ನೋಡಿದ್ವಿ ಯಾವ ರೀತಿ ಪರಿಸಾಯರು ಸದಿಸಾಯರ ಮಧ್ಯದಲ್ಲೂ ಕೂಡ ಈ ಒಂದು ಭಿನ್ನಾಭಿಪ್ರಾಯದ ಪರಿಸ್ಥಿತಿಗಳು ಬಂದಾಗ ಯಾವ ರೀತಿ ಅವರು ಏನ್ ಮಾಡ್ತಾ ಇದ್ದಾರೆ, ಅವರು ಒಡೆದಾಡ್ಕೋತಾ ಇದ್ರು ಅಂತ ನೋಡ್ತೀವಿ. ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನಾವು ನೋಡುವಾಗ ಈ ಒಂದು ಪರಿಸ್ಥಿತಿ ನಮ್ಮ ಮಧ್ಯದಲ್ಲೂ ಕೂಡ ಇದೇನಾಗಬಾರ್ದ್ರಿ, ನಿರ್ಮಾಣ ಆಗ್ಬಾರ್ದು ಅನ್ನೋದನ್ನ ನಾವು ತುಂಬಾ ಜಾಗ್ರತೆಯಿಂದ ನೋಡೋರಾಗಿರ್ಬೇಕು ಸಹೋದರರೇ. ಇದು ನಮ್ಗೆ ತುಂಬಾ ದೊಡ್ಡ ಒಂದು ಪಾಠವಾಗಿದೆ. ಸರಿ, ಸೊ ಹಂಗಿರುವಾಗ ನಾವ್ ಏನ್ ನೋಡ್ತೀವಿ ಅಂದ್ರೆ ಸಹೋದರರೇ, ಈ ಒಂದು ವಿಚಾರಗಳನ್ನ ನಮ್ಮ ಗಮನಕ್ಕೆ ನಾವು ತರೋಣ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಫರ್ದರ್ ಆ ವಿಷಯವನ್ನ ನೋಡೋಣ. ಅಪೊಸ್ತಲರ ಕಾರ್ಯಗಳು 23ನೇ ಅಧ್ಯಾಯ 10ನೇ ವಚನವನ್ನ ನೋಡೋಣ. 10ನೇ ವಚನವನ್ನ ನೋಡೋಣ. ಅದರಲ್ಲಿ ಜಗಳವು ಬಾಳವಾದಾಗ ಅವರು ಪೌಲನನ್ನು ಎಳೆದಾಡಿ ಚೂರು ಚೂರು ಮಾಡಾರೆಂದು ರಾಷ್ಟ್ರಾಧಿಪತಿಯು ಭಯಪಟ್ಟು ಸಿಪಾಯಿಗಳಿಗೆ, ನೀವು ಹೋಗಿ ಅವರ ಮಧ್ಯದಿಂದ ಅವನನ್ನು ಬಲವಂತವಾಗಿ ಹಿಡಿದು ಕೋಟೆ ಒಳಗೆ ತರಬೇಕೆಂದು ಆಜ್ಞೆ ಕೊಟ್ಟನು. ಓಕೆ ರೀ, ನೋಡ್ರಿ, ಈಗ
ಅಲ್ಲಿ ನಡೀತಾ ಇರುವ ಈ ಗೊಂದಲದಲ್ಲಿ ಪೌಲ್ ಏನ್ ಮಾಡ್ತಾ ಇದ್ದಾರೆ, ಡಿಫೆಂಡ್ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಗೊಂದಲ ಆಗೋದಕ್ಕೆ ಪೌಲನ ಸಾಕ್ಷಿ ಹಂಗಿತ್ತು. ಆ ಒಂದು ರೀತಿಯಲ್ಲಿ ಆ ಒಂದು ಏನಾಯ್ತ್ರಿ, ಆ ಒಂದು ಪ್ರಧಾನ ಯಾಜಕನು ಕೊಟ್ಟಂತ ಮಾತುಗಳ ಮೇಲೆ ಇನ್ನೊಂದಷ್ಟು ಸಂಘರ್ಷಗಳಾಯ್ತು. ಇದೆಲ್ಲ ಆಗ್ತಾನೆ ಬಂದಾಗ ಇನ್ನ ಗೊಂದಲಗಳು ಜಾಸ್ತಿ ಆಗ್ತಾನೆ ಬಂತು. ಆವಾಗ ಆ ಒಂದು ಶತಾಧಿಪತಿ ಏನ್ ಮಾಡ್ತಾನಂದ್ರೆ, ಇದೇ ರೀತಿಯಲ್ಲಿ ಬಿಟ್ಬಿಟ್ರೆ ಪೌಲನನ್ನ ಪೀಸ್ ಆಗಿ ಏನ್ ಮಾಡ್ಬಿಡ್ತಾರ್ರಿ, ಪೀಸ್ ಆಗಿ ಅಥವಾ ಆತನನ್ನ ಕೊಂದಾಕ್ಬಿಡ್ತಾರೆ ಅಂತ ಹೇಳಿ ಇಮ್ಮಿಡಿಯೇಟ್ ಆಗಿ ಅವರ ಕೆಳಗಿರೋರ್ಗೆ ಹೇಳ್ತಾನೆ, ಆತನನ್ನ ಬಂಧಿಸಿ ಇಮ್ಮಿಡಿಯೇಟ್ ಆಗಿ ಕರ್ಕೊಬಂದು ಆ ಕೋಟೆ ಒಳಗೆ ಆತನನ್ನ ಇರಿಸ್ರಿ ಅಂತ ಹೇಳ್ತಾರೆ. ಸಹೋದರ ನೋಡ್ರಿ, ಎಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸತ್ಯಕ್ಕೋಸ್ಕರ ನಿಂತಿರುವ ಒಂದು ವ್ಯಕ್ತಿಯ ವಿಚಾರದಲ್ಲಿ ಅವನು ಏನ್ರಿ, ದೇವರಿಗೆ ನಂಬಿಗಸ್ತನಾಗಿ ದೇವರಿಗೆ ಮೆಚ್ಚುಗೆ ಆಗಿ ನಡೆಯುವಂತ ಒಂದೊಂದು ಸಹೋದರ ಸಹೋದರಿಯರು ಕೂಡ ಇದೇ ತರ ದೇವ್ರು ಏನ್ ಮಾಡ್ತಾರ್ರಿ, ನಡೆಸ್ತಾರೆ ಅಲ್ವಾ. ಸೊ ನಾವು ತುಂಬಾ ಮುಖ್ಯವಾಗಿ ನೋಡ್ಬೇಕು, ದೇವರು ನಮ್ಮ ಜೊತೆಯಲ್ಲೇ ಇದ್ದು ನಮ್ಮನ್ನ ಕಾಯ್ದು ಕಾಪಾಡಬೇಕು ಅಂದ್ರೆ ಅದಕ್ಕೆ ಪ್ರಾಮುಖ್ಯವಾಗಿ ನಾವು ಏನ್ ಮಾಡ್ಬೇಕು ಅಂದ್ರೆ, ದೇವರಿಗೆ ಆದಷ್ಟು ಮೆಚ್ಚುಗೆಯಾದ ಒಂದು ಜೀವನವನ್ನ ನಾವು ನಡೆಸಿದ್ರೆ ಮಾತ್ರನೇ ದೇವರು ನಮ್ಮ ಸಂಗಡ ಇರ್ತಾರೆ. ನಾವು ಈ ನಂಬಿಕೆಯಲ್ಲಿ ಇದ್ದೀವಿ ಅನ್ನೋದಕ್ಕೆ ದೇವರು ನಮ್ಮ ಜೊತೆ ಇರಲ್ಲ. ಈ ನಂಬಿಕೆ ನಮಗೆ ದೇವರು ಅರಿವನ್ನ ಕೊಟ್ಟಿದ್ದಾರೆ. ಈ ನಂಬಿಕೆಯ ಮುಖಾಂತರ ನಮ್ಮ ವಿಶ್ವಾಸದಲ್ಲಿ ನಾವು ಬೆಳೆದು ದೇವರಿಗೆ ಮೆಚ್ಚುಗೆ ಆಗಿರುವಂತ ಒಂದಷ್ಟು ವಿಚಾರಗಳನ್ನ ನಮ್ಮ ಜೀವನದಲ್ಲಿ ಮಾಡೋದಿಕ್ಕೆ ಸತತವಾಗಿ ಪ್ರಯತ್ನ ಮಾಡಿದ್ರೆ ಮಾತ್ರ ದೇವರು ಇಷ್ಟು ಹತ್ರದಲ್ಲಿ ನಮ್ಮ ಜೊತೆ ಇದ್ದು ನಮ್ಮನ್ನ ಕಾಪಾಡ್ತಾರೆ. ಆತನ ವಾಕ್ಯವನ್ನ ಇನ್ನೂ ನಾವು ಬೇರೆಯೊಬ್ಬರಿಗೆ ಸಾರೋದಿಕ್ಕೆ ಧೈರ್ಯವನ್ನ ಕೊಡ್ತಾರೆ. ಸಹೋದರರೇ, ಸೊ ಅಲ್ಲಿ ನಾವು ನೋಡುವಾಗ ಸಹೋದರರೇ, ಪೌಲನ ಒಂದು ವಿಷಯದಲ್ಲಿ ಆತನು ಹೇಳ್ತಾರಲ್ಲ, ಅಲ್ಲಿ ಒಂದು ಒಂದು ಸಾಕ್ಷಿಯನ್ನು ಹೇಳ್ತಾರೆ. ಏನಂದ್ರೆ, ನಾನು ಒಳ್ಳೆಯ ಮನಸ್ಸಾಕ್ಷಿಯಲ್ಲಿ ಇದ್ದೀನಿ ಅಂತ ಹೇಳ್ತಾರಲ್ಲ, ಅದು ಇದೇ. ಆ ಒಳ್ಳೆಯ ಮನಸ್ಸಾಕ್ಷಿಯಲ್ಲಿ ಇದ್ದೀನಿ ಅನ್ನೋದಕ್ಕೆ ಏನು ಅದಕ್ಕೆ ಸೂಚನೆ ಅಂತ ನೋಡ್ಬೇಕಾದ್ರೆ 23ನೇ ಅಧ್ಯಾಯ 11ನೇ ವಚನವನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 23ನೇ ಅಧ್ಯಾಯ 11ನೇ ವಚನ. ಆ ದಿನದ ರಾತ್ರಿಯು ಕರ್ತನು ಪೌಲನ ಬಳಿಯಲ್ಲಿ ನಿಂತುಕೊಂಡು, ಧೈರ್ಯದಿಂದಿರು, ನೀನು ಯೆರೂಸಲೇಮಿನಲ್ಲಿ ನನ್ನ ಸಾಕ್ಷಿಯನ್ನಲ್ಲ, ನನ್ನ ಸಂಗತಿಯನ್ನೆಲ್ಲ ಸಾಕ್ಷಿಯಾಗಿ ಹೇಳಿದಂತೆ ರೋಮಾಪುರದಲ್ಲಿಯೂ ಸಾಕ್ಷಿ ಹೇಳಬೇಕಾಗುವುದು ಅಂದನು. ಸಹೋದರ ನೋಡ್ರಿ, ಇದೇ ಒಳ್ಳೆಯ ಮನಸ್ಸಾಕ್ಷಿ. ಅರ್ಥ ಮಾಡ್ಕೋಬೇಕು ನಾವು. ಒಳ್ಳೆಯ ಮನಸ್ಸಾಕ್ಷಿ ಅಂತ ಹೇಳಿ ನಮ್ಮ ನೀತಿ ಮೇಲೆ, ನಮ್ಮ ಒಂದು ಸುನೀತಿ ಮೇಲೆ, ಅಥವಾ ನಮ್ಮ ಒಂದು ತಾಲಂತಿನ ಮೇಲೆ, ನಮ್ಮ ಒಂದು ಧೈರ್ಯದ ಮೇಲೆ ನಾವು ಇರೋದಲ್ಲ. ತುಂಬಾ ಮುಖ್ಯ. ನಾನು ಒಳ್ಳೆ ಸಾಕ್ಷಿಯವನು ಅಂದ್ರೆ ದೇವರಿಗೆ ವಿಧೇಯನಾಗಿ ಇದ್ದೀನಾ, ನನ್ನ ಮನಸಾಕ್ಷಿ ದೇವರಿಗೆ ಮೆಚ್ಚುಗೆಯಾಗಿದೆಯಾ, ಬೇರೆಯೊಬ್ರು ನೋಡೋದಿಕ್ಕೆ ನನ್ನ ಮನಸಾಕ್ಷಿಯನ್ನ ನಾನು ಬದಲಾವಣೆ ಮಾಡ್ಕೋತಾ ಇದ್ದೀನಾ, ಅಥವಾ ಬೇರೆಯೊಬ್ರು ನನ್ನನ್ನ ನಿಷ್ಠೂರತೆಯಿಂದ ನೋಡಿದ್ರು, ಬೇರೆಯೊಬ್ರು ನನ್ನನ್ನ ದ್ವೇಷಿಸಿದ್ರು, ನನ್ನ ಮನಸಾಕ್ಷಿ ದೇವರಿಗೆ ಮೆಚ್ಚುಗೆಯಾಗಿದೆಯಾ ಅನ್ನೋದನ್ನ ಫಸ್ಟ್ ನಮ್ಮ ಜೀವನದಲ್ಲಿ ನೋಡೋರಂತರಾಗಿರ್ಬೇಕು. ಸಹೋದರ ಇದನ್ನ ನಾವು ನಮ್ಮ ಜೀವನದಲ್ಲಿ ನಾವು ಪ್ರಾಮುಖ್ಯವಾಗಿ ಇದರ ಮೇಲೆ ನಮ್ಮ ಗಮನ ಇಟ್ರೆ ನಾವು ಕೂಡ ಒಳ್ಳೆಯ ಮನಸಾಕ್ಷಿ ಇರೋರಾಗಿ ನಾವಿರ್ಬೋದು. ಆ ಒಳ್ಳೆಯ ಮನಸಾಕ್ಷಿಯಾಗಿ ಇದ್ರೆ ದೇವರು ಎಷ್ಟು ಹತ್ರ ನಮ್ಮಲ್ಲಿ ಇದ್ದಾರೆ ಅನ್ನೋದನ್ನ ಈ ಒಂದು ವಾಕ್ಯ ನಮಗೆ ಸ್ಪಷ್ಟಪಡಿಸ್ತದೆ. ಹೆಂಗೆ ಹೇಳ್ತಾರೆ ನೋಡ್ರಿ, ಆ ರಾತ್ರಿಯು ದೇವರು ಸ್ವಾಮಿ ಆತನ ಸಂಗಡ ಮಾತನಾಡಿದ್ರು ಅನ್ನೋದನ್ನ ನಾವು ನೋಡ್ಬೋದು. ಆ ವಾಕ್ಯವನ್ನು ಇನ್ನೊಂದ್ಸರಿ ಓದಿ ಸಿಸ್ಟರ್. 11ನೇ ವಚನ. ಆ ದಿನದ ರಾತ್ರಿ ಕರ್ತನು ಪೌಲನ ಬಳಿಯಲ್ಲಿ ನಿಂತುಕೊಂಡು, ಧೈರ್ಯದಿಂದಿರು, ನೀನು ಯೆರೂಸಲೇಮಿನಲ್ಲಿ ನನ್ನ ಸಂಗತಿಯನ್ನೆಲ್ಲ ಸಾಕ್ಷಿ ಹೇಳಿದಂತೆ ರೋಮಪುರದಲ್ಲಿಯೂ ಸಾಕ್ಷಿ ಹೇಳಬೇಕಾಗುವುದು ಅಂದನು. ನೋಡ್ರಿ ಸಹೋದರ, ಎಷ್ಟು ಒಂದು ಪೌಲನು ಆತನ ಮನಸ್ಸಾಕ್ಷಿಯಲ್ಲಿ ಎಷ್ಟು ನಿಷ್ಠಾವಂತನಾಗಿದ್ರು ಅಂದ್ರೆ ಈ ರೀತಿಯ ಒಂದು ವಿಷಯ ಪೌಲನಿಗೆ ಉಂಟಾಗತ್ತೆ ಅಂತ ನೋಡ್ರಿ. ಆ ರಾತ್ರಿಯು ಕರ್ತನು ಆತನ ಹತ್ರ ಬಂದು ಹೇಳ್ತಾರೆ, ನೀನು ಧೈರ್ಯವಾಗಿರು ಅಂತ ಹೇಳ್ತಾರೆ. ಇದು ಎಷ್ಟು ಸರಿ ಹೇಳಿದ್ದಾರೆ ಅಂತ
ನಾವು ಈ ಪಾಠದಲ್ಲಿ ಏನ್ ಮಾಡಿದೀವ್ರಿ, ಅನೇಕ ಸರಿ ಈ ಒಂದು ಅಪೊಸ್ತಲರ ಕಾರ್ಯಗಳನ್ನ ನಾವು ಓದುವಾಗ ಅವರ 3 ಪ್ರಯಾಣದಲ್ಲೂ ಕೂಡ ಎಷ್ಟೋ ಕಡೆ ಈ ಮಾತುಗಳು ಪೌಲನಿಗೆ ಬಂದಿರೋದ್ರಿಂದಾನೇ ಅವರು ಅಷ್ಟು ಧೈರ್ಯವಾದ ಒಂದು ಜೀವನವನ್ನ ನಡೆಸಿದ್ರು. ಸಹೋದರ ನಮಗೂ ಕೂಡ ದೇವರು ತುಂಬಾ ದೂರ ಇಲ್ಲ. ಆದರೆ ಈ ರೀತಿಯ ಒಂದು ಮಾತನ್ನ ದೇವರು ಆಡ್ತಾರೆ ಏನ್ರಿ, ಬಂದು ನಮ್ ಜೊತೆ ಮಾತಾಡ್ತಾರೆ ಅನ್ನುವ ತಪ್ಪಾದ ಕಲ್ಪನೆ ನಮ್ಮಲ್ಲಿ ಇರಬಾರ್ದು. ಇದೇ ಅನೇಕ ಕ್ರೈಸ್ತರಲ್ಲಿ ಇರುವಂತ ತಪ್ಪಾದ ಒಂದು ಮನೋಭಾವ. ಏನು ಅಂದ್ರೆ, ಸ್ವಾಮಿ ನನ್ನ ಸಂಗಡ ಮಾತಾಡಿದ್ರು, ಸ್ವಾಮಿ ಈ ಒಂದು ದರ್ಶನವನ್ನ ನನಗೆ ಕೊಟ್ರು, ಸ್ವಾಮಿ ಏನ್ ಮಾಡಿದ್ರು, ಈ ಒಂದು ಪ್ರವಾದನೆಯನ್ನ ನನಗೆ ಹೇಳಿದ್ರು. ಸೊ ಇದೆಲ್ಲ ಕೂಡ ಏನ್ ಮಾಡ್ಬಿಟ್ರಿ, ಅಲ್ಲಿ ಏನ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಈ ರೀತಿಯ ಒಂದು ವಿಷಯವನ್ನ ಮಾತಾಡಿ ಕ್ರೈಸ್ತರಲ್ಲಿ ಒಂದು ಅಪನಂಬಿಕೆಯನ್ನ ಉಂಟು ಮಾಡುವಂತ ವಿಷಯ. ಯಾಕಂದ್ರೆ ಇವ್ರದೇ ಆದಂತ ಜ್ಞಾನದಲ್ಲಿ ಮಾತನಾಡುವಂತ ಒಂದು ರೀತಿಯಲ್ಲಿ ಇತ್ತು. ಆದ್ರೆ ಈಗ ನಾವು ನೋಡಿದಾಗ ನಮ್ಮ ಜೊತೆ ದೇವರು ದರ್ಶನದ ಮೂಲಕನೋ ಅಥವಾ ಸ್ವಾಮಿ ನಮಗೆ ಏನ್ರಿ ದರ್ಶನದ ಮೂಲಕ ಅಥವಾ ನಮ್ಮ ಸಂಗಡ ಬಂದು ನಿಂತ್ಕೊಂಡು ಮಾತನಾಡಲ್ಲ. ಸಹೋದರರೇ, ದೇವರ ವಾಕ್ಯ ನಮ್ಮನ್ನ ನಡೆಸ್ತದೆ. ದೇವರು ನಮಗೆ ಕೊಟ್ಟಿರುವಂತ ಪವಿತ್ರಾತ್ಮನ ಶಕ್ತಿಯಿಂದ ಅಥವಾ ಆ ಬಲದಿಂದ ನಾವು ಆಲೋಚನೆ ಮಾಡೋಕ್ಕೆ, ಯಾವುದು ಸರಿ ಯಾವುದು ತಪ್ಪು ಅಂತ ಆಲೋಚನೆ ಮಾಡೋಕ್ಕೆ ದೇವರು ಆ ಜ್ಞಾನವನ್ನ ಕೊಡ್ತಾರೆ. ಅದು ವಾಕ್ಯದ ಮೂಲಕ ಬರ್ತದೆ, ವಾಕ್ಯದ ಮೇಲೆ ಗಮನ ಇಟ್ಟಾಗ ಬರ್ತದೆ, ದೇವರಿಗೆ ಭಯಭಕ್ತಿಯಿಂದ ನಡೆಯುವಾಗ ಬರ್ತದೆ. ಇದೆಲ್ಲ ಕೂಡ ಸಹೋದರರ ಮೂಲಕ, ನಾವು ಪರ್ಸನಲ್ ಆಗಿ ಓದೋದ್ ಮೂಲಕ, ದೇವರ ವಾಕ್ಯವನ್ನ ಸ್ಪಷ್ಟತೆಯನ್ನ ಉಂಟು ಮಾಡ್ಕೊಳ್ಳೋ ವಿಚಾರದಲ್ಲಿ ನಾವು ತೊಡಗಿದಾಗ ದೇವರು ನಮ್ಮ ಸಂಗಡ ಮಾತಾಡ್ತಾರೆ. ವಿನಃ ನಾವು ಈಗ ಪೌಲನು ಹೇಳುವಂತ ಈ ರೀತಿಯಲ್ಲಿ ದೇವರು ಈ ಕಾಲಾವಧಿಯಲ್ಲಿ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು ಸಹೋದರ. ಇದೇ ಕ್ರೈಸ್ತರ ಎಷ್ಟೋ ಪಂಗಡಗಳಲ್ಲಿ ಇದೇ ಈಗ ಏನಾಗ್ತಾ ಇದೆ, ಟ್ರೆಂಡ್ ಆಗ್ತಾ ಇದೆ. ದೇವರು ನನಗೆ ದರ್ಶನ ಕೊಟ್ರು, ಸ್ವಾಮಿ ನನಗೆ ಇದೆಲ್ಲ ಮಾತಾಡಿದ್ರು, ಸ್ವಾಮಿ ಸಭೆಗೆ ಹಿಂಗ್ ಹೇಳು ಅಂತ ಹೇಳಿದ್ರು, ಸ್ವಾಮಿ ಬಿಲ್ಡಿಂಗ್ ನ ಕಟ್ಟು ಅಂತ ಹೇಳಿದ್ರು. ಇದೆಲ್ಲ ಕೂಡ ಇವರಿಗೆ ಒಂದು ಮನಸ್ಸಾಕ್ಷಿ ಇದೆ, ಇವರಿಗೆ ಏನಾಗಿದ್ದಾರೆ, ಒಂದು ಮನಸ್ಸಿದೆ. ಆ ಮನಸ್ಸು ಯಾವಾಗ್ಲೂ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾಗ ಅದು ನೆರವೇರ್ಬೇಕು ಅಂತ ಹೇಳಿ ಸ್ವಾಮಿ ಮಾತನಾಡಿದ್ರು ಅಂತ ಇವರೇ ಒಂದು ಕಲ್ಪನೆಯನ್ನ ಮಾಡಿಕೊಳ್ಳುವಂತ ವಿಷಯ. ಆದ್ರೆ ಆ ರೀತಿ ಅಲ್ಲ ಸಹೋದರ. ಸ್ವಾಮಿಯ ಮಾತು ಒಂದು ವೇಳೆ ಏನಾಗತ್ತೆ ಅಂದ್ರೆ, ನಾವು ಯೋಚನೆ ಮಾಡೋದಕ್ಕೂ ಸ್ವಾಮಿಯ ಒಂದು ಆಲೋಚನೆಗೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ. ನಾವು ಹಿಂಗ್ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀವಿ, ಸ್ವಾಮಿ ಅದಕ್ಕೆ ವಿರುದ್ಧವಾಗಿ ಹೋಗುವಂತ ವಚನದ ಮೂಲಕನೋ ಸಹೋದರರ ಮೂಲಕನೋ ನಮ್ಗೆ ಹೇಳ್ತಾರೆ. ಆದ್ರೆ ಅದನ್ನ ಕೇಳ್ಕೊಂಡು ನಮ್ಮನ್ನ ಸರಿಪಡಿಸ್ಕೊಳ್ಳಕ್ಕೆ ನಾವೇನ್ ಮಾಡಲ್ರಿ, ಪ್ರಯತ್ನ ಮಾಡಲ್ಲ. ಸೊ ಅದರಿಂದ ಸಹೋದರ ಈ ವಿಚಾರಗಳು ನಾವು ಗಮನಿಸ್ಬೇಕು ಸಹೋದರರೇ. ಸೊ ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಅಲ್ಲಿ ಯಾವ ರೀತಿ ಸ್ವಾಮಿ ಆತನನ್ನ ಬಲಪಡಿಸ್ತಾರೆ ಅನ್ನೋದನ್ನ ಕೂಡ ಈ ದಿನದಲ್ಲಿ ನಾವು ನೋಡೋಣ ಅಲ್ವಾ. ಸೊ ನಾವು ಒಂದು ಏನ್ರಿ 23ನೇ ಅಧ್ಯಾಯ 1ರಿಂದ 11 ತನಕ ನೋಡಿದ್ವಿ. ಇದರಲ್ಲಿ ಪ್ರಾಮುಖ್ಯವಾಗಿ ಈ ದಿನ ದೇವರು ನನಗೆ ಏನನ್ನ ನಾನು ಗ್ರಹಿಸ್ಕೋಬೇಕು ಅಂತ ನನಗೆ ಕೊಟ್ಟಿದ್ದಾರೆ ಅನ್ನೋದನ್ನ ಮತ್ತೆ ಮೆಲುಕಾಕೋಣ ಅಲ್ವಾ. ಸೊ 2 ವಿಚಾರಗಳನ್ನ ತುಂಬಾ ಮುಖ್ಯವಾಗಿ ನಮ್ಮ ಗಮನದಲ್ಲಿ ಇಟ್ಕೊಳ್ಳೋಣ ಸಹೋದರರೇ. ಅಲ್ಲಿ ಹನಾನಿಯನು ಯಾವಾಗ ಪೌಲನನ್ನ ಏನ್ರಿ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ತಾರೋ, ಆವಾಗ ಪೌಲನು ಪ್ರತಿಕ್ರಿಯೆವಾಗಿ ಆತನನ್ನ ಅಟ್ಯಾಕ್ ಮಾಡಲ್ಲ, ದೇವರು ನಿನ್ನನ್ನ ನೋಡ್ಕೋತಾರೆ ಅನ್ನೋದನ್ನ ಹೇಳ್ತಾರೆ. ಸೊ ಈ ಮನಸ್ಥಿತಿ ಈಗಿನ ಕಾಲದಲ್ಲಿ ಒಂದು ವೇಳೆ ಸಹೋದರರ ಮಧ್ಯದಲ್ಲಿ ಯಾವುದೇ ರೀತಿಯ ಒಂದು ಜಗಳಗಳು, ಭಿನ್ನಾಭಿಪ್ರಾಯಗಳು, ಅಸಮಾಧಾನಗಳು ಬಂದಾಗ ನಾವು ಯಾವ ರೀತಿ ನಮ್ಮ ಒಂದು ಗುಣಾದೇಶಗಳನ್ನ ನಾವು ಏನ್ ಮಾಡ್ತೀವ್ರಿ, ಕೇರ್ಫುಲ್ ಆಗಿ ನಾವು ನೋಡ್ತೀವಿ ಅನ್ನೋದು ಕೂಡ ತುಂಬಾ ಮುಖ್ಯವಾಗಿದೆ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡುವಾಗ ಇದು ಒಂದು ವಿಷಯವನ್ನ ನಾವೇನ್ ಮಾಡೋಣ್ರಿ, ಈ ದಿನ ಮನಸ್ಸಿಗೆ ತಂದ್ಕೊಳ್ಳೋಣ. 2ನೇದು, ಅಲ್ಲಿ ನಾವು ನೋಡಿದಾಗ ಪರಿಸಾಯರು ಸದಿಸಾಯರ ಮಧ್ಯದಲ್ಲಿ ಯಾವ ರೀತಿಯ ಭಿನ್ನಾಭಿಪ್ರಾಯಗಳಿದ್ದು, ಯಾವ ರೀತಿ ಒಬ್ರು ಏನ್ ಮಾಡ್ಕೊಂಡ್ರು, ಅವರು ದ್ವೇಷಿಸ್ಕೊಂಡು ಅವರು ವಿಂಗಡಣೆ ಆದ್ರು ಅಂತ ಕೂಡ ನಾವು ನೋಡ್ತೀವಿ. ಇದು ಕೂಡ ನಾವು ತುಂಬಾ ಜಾಗೃತರಾಗಿರ್ಬೇಕು. ಸತ್ಯದ ಮಾರ್ಗದಲ್ಲಿ ಬಂದ ನಂತರ ನಮ್ಮ ರಕ್ಷಣೆಗೆ ಯಾವುದು ತುಂಬಾ ಪ್ರಾಮುಖ್ಯವಾಗಿದ್ದು,
ಇದೆಲ್ಲ ನಮ್ಗೆ ರಸಲ್ ಬ್ರದರ್ ಕ್ಲಿಯರ್ ಆಗಿ ಏನ್ ಮಾಡ್ತಾರ್ರಿ, ಇದನ್ನ ಕ್ಲಿಯರ್ ಆಗಿ ಸ್ಪಷ್ಟಪಡಿಸ್ತಾರೆ. ದೇವರು ಆತನ ಮೂಲಕ ಕೊಟ್ಟಂತ ಎಲ್ಲಾ ಸತ್ಯಗಳಲ್ಲಿ ನಾವು ನೋಡುವಾಗ ಸಹೋದರರೇ, ಈ ಸತ್ಯದ ವಿಚಾರಗಳಲ್ಲಿ ಯಾವುದು ಪ್ರಾಮುಖ್ಯವಾಗಿ ನಾವು ಗಮನಿಸಬೇಕು. ಇದರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಒಂದು ವೇಳೆ ಇದ್ರೆ ಅದು ನಾವು ಕಾಂಪ್ರಮೈಸ್ ಮಾಡಕ್ಕಾಗಲ್ಲ, ಅಥವಾ ಅದನ್ನ ನಾವು ಬಿಟ್ಕೊಡಕ್ಕಾಗಲ್ಲ. ಆದರೆ ಆ ಒಂದು ವಿಷಯ ಬಿಟ್ಟು ಯಾವುದು ಏನ್ರಿ ರಕ್ಷಣೆಗೆ ಪ್ರಾಮುಖ್ಯವಾಗಿ ಇಲ್ಲದೆ ಇರೋದು, ಅದು ಚರ್ಚೆ ಮಾಡಿ ನಮ್ಮ ಒಂದು ಬೆಳವಣಿಗೆಗೆ ತಕ್ಕಂಗೆ ನಾವು ಅರ್ಥ ಮಾಡ್ಕೊಳ್ಳೋಕೆ ದೇವರು ಆತನ ಆತ್ಮವನ್ನ ಕೊಡ್ತಾರೋ ಅದರ ಮೇಲೆ ನಾವು ಗಮನ ಕೊಟ್ಕೊಂಡು ಹೋಗ್ಬೇಕು ವಿನಃ ನಾವು ಜಗಳವಾಡಿ ತುಂಬಾ ಚರ್ಚೆ ಮಾಡಿ ನಾವು ಒಡೆದಾಡೋದು ಇರಬಾರ್ದು ಅನ್ನೋದು ಕೂಡ ಈ ಒಂದು ವಿಷಯದಲ್ಲಿ ನಾವು ಗಮನಿಸ್ಬೇಕು ಸಹೋದರರೇ. ಅದರಿಂದ ಇಷ್ಟು ಮಾತ್ರ ನೋಡಿದ್ವಿ. ಈಗ ಪೌಲನ ಜೀವನದಲ್ಲಿ ದೇವರು ಸ್ವಾಮಿ ಯಾವ ರೀತಿ ಬಂದು ಆತನನ್ನ ಕಂಫರ್ಟ್ ಮಾಡಿದ್ರು, ಆತನಿಗೆ ಹುರಿದುಂಬಿಸಿದ್ರು, ಧೈರ್ಯ ಕೊಟ್ರು ಅಂತ ನಾವು ನೋಡಿದ್ವಿ. ಸೊ ನಾವು ಕೂಡ ಬರುವಂತ ದಿನಗಳಲ್ಲಿ ಈ ಒಂದು ಘಟನೆ ಆದ ನಂತರ ಪೌಲನನ್ನ ಸಾಯಿಸೋದಕ್ಕೆ ನೆಕ್ಸ್ಟ್ ಏನು ಕುತಂತ್ರ ಮಾಡ್ತಾರೆ ಈ ಯಹೂದ್ಯರಂತ ಬರುವಂತ ಒಂದು ಪಾಠದಲ್ಲಿ ನಾವು ನೋಡೋಣ ಸಹೋದರರೇ. ದೇವರು ಈ ವಾಕ್ಯವನ್ನ ಆಶೀರ್ವದಿಸಲಿ. ದಯವಿಟ್ಟು ನಿಮ್ಮ ಪರ್ಸನಲ್ ಸ್ಟಡಿಯಲ್ಲಿ 23ನೇ ಅಧ್ಯಾಯ 1ರಿಂದ 11 ವಚನಗಳನ್ನ ಮತ್ತೆ ನೀವು ಮೆಲುಕಾಕ್ರಿ. ಯಾವುದೇ ರೀತಿಯ ಒಂದು ಕನ್ಫ್ಯೂಷನ್ ಅಥವಾ ಯಾವುದೇ ರೀತಿಯ ಒಂದು ಎಕ್ಸ್ಟ್ರಾ ಮಾಹಿತಿ ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ನಮ್ಗೆ ತಿಳಿಸ್ರಿ. ನಾವು ಅದರ ಬಗ್ಗೆ ಸ್ವಲ್ಪ ನಾವೇನ್ ಮಾಡೋಣ, ಸ್ವಲ್ಪ ಗಮನವನ್ನ ನಾವು ಆರಿಸೋಣ. ಸೊ ಈ ದಿನದಲ್ಲೂ ಕೂಡ ಈ ಪಾಠವನ್ನ ಮುಕ್ತಾಯಗೊಳ್ಳೋದಕ್ಕೆ ಈ ಒಂದು ಐಕ್ಯತೆಯಲ್ಲಿ ನಾವು ಬಂದು ದೇವರ ವಾಕ್ಯವನ್ನ ಕೇಳಿ ನಮ್ಮ ಹೃದಯದಲ್ಲಿ ಇದನ್ನ ಆಲೋಚಿಸಿ ಇದರಲ್ಲಿ ಯಾವುದನ್ನ ನನ್ನ ಜೀವನದಲ್ಲಿ ನಾನು ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೋಬೇಕು ಅನ್ನುವ ಒಂದು ಜ್ಞಾನವನ್ನ ದೇವರು ಕೊಡ್ಲಿ ಅಂತ ಹೇಳಿ ಈ ಪಾಠವನ್ನ ಮುಗಿಸ್ತೀನಿ. ನಮ್ಮ ಮಧ್ಯದಲ್ಲಿ ಇರುವಂತ ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆಯ ಮುಖಾಂತರ ಈ ಪಾಠವನ್ನ ಮುಕ್ತಾಯಗೊಳ್ಳುವುದಕ್ಕೆ ಕೇಳಿಸ್ಕೊತೀವಿ. ಬ್ರದರ್ ಕೇಳಿಸ್ತಾ ಬ್ರದರ್? ಕೇಳಿಸ್ತಾ ಇದೆ ಬ್ರದರ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದಂತ ಪರಲೋಕದ ಜೀವಳ ನಮ್ಮ ತಂದೆಯ ದೇವ್ರೆ, ಮತ್ತೊಂದು ಸ್ತೋತ್ರ ಮಾಡ್ತೇವೆ. ಈ ಸಂಜೆ ವೇಳೆಯಲ್ಲಿ ಮತ್ತೊಂದು ಆರ್ತೆ ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳುವಂತ ಭಾಗ್ಯ ನಮ್ಮೆಲ್ಲರಿದೆ. ಸ್ತೋತ್ರ ಟೋನಿ ಬ್ರದರ್ ಅವ್ರ ಮೂಲಕ ನೀ ತಿಳಿಸ್ಕೊಟ್ಟಿರ್ತಕ್ಕಂಥ ಅಪೊಸ್ತಲನಾದಂತ ಪೌಲನ ಕುರಿತ ಅನೇಕ ವಿಷಯಗಳನ್ನು ತಿಳಿಪಡಿಸಿದ್ರಿ. ನಿಮ್ಗೆ ಸ್ತೋತ್ರ ಮಾಡ್ತೇವೆ. ನಿನ್ನ ಅದ್ಭುತಕರವಾಗಿರ್ತಕ್ಕಂಥ ನಿನ್ನ ಪ್ರೀತಿ ಪ್ರಸನ್ನತೆಯನ್ನು ಅನುಗ್ರಹಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ನಾಳಿನ ಒಂದು ಹೊಸ ದಿನವನ್ನು ನಮಗೆ ತೋರಿದೆ. ಆಮೇನ್ ಆಮೇನ್ ಬ್ರದರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ಲ ಸಹೋದರರು ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು. ಗುಡ್ ನೈಟ್ ಬ್ರದರ್. ನಮಸ್ತೆ ಆಲ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಗುಡ್ ನೈಟ್ ಸಿಸ್ಟರ್. ಎಲ್ಲಾ ಸಹೋದರರು ನಮಸ್ತೆ. ಎಲ್ಲರೂ ನಮಸ್ತೆ.